ಕರ್ತನಲ್ಲಿ ಇಕ್ಕುವುದು. ದೀನರು ಕೇಳಿ ಹರ್ಷಿಸುವರು. ನನ್ಮನ ಕರ್ತನಲ್ಲಿ ಇಕ್ಕುವುದು. ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನಾಮ ಮೇಲೆತ್ತುವ ಈ ಹೊಸ ವರ್ಷದಲ್ಲಿ ಒಟ್ಟಾಗಿ ಸ್ತುತಿ ಮಾಡುವ ಕರ್ತನಾಮ. ಓ ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಆಡುವೆವು. ಆನಂದವೇ ಉಲ್ಲಾಸವೇ, ಎಲ್ಲರೂ ಬಾಯಿಗಳನ್ನು ತೆರೆದು ಹೃದಯಾಂತರ ಆಳದಿಂದ ಸ್ತುತಿ ಆಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡ. ನಾನು ನನ್ನ ಕುಟುಂಬವಪ್ಪ ಎಡೆ ಬಿಡದೆ ಸ್ತುತಿಸಲಿಕ್ಕೆ ಕೊಂಡಾಡಲಿಕ್ಕೆ ಕೃಪೆಯನ್ನು ಕೊಡುವಪ್ಪ. ಆತನ ಸ್ತುತಿಯಂದಿಗೂ ನನ್ನ ಬಾಯಲ್ಲಿ ಓ ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಆಡುವೆವು. ಆನಂದವೇ ಆನಂದ ಸಮಾಧಾನ ಕೊಡುವ ದೇವನೇ ಸ್ತುತಿ ಆಡುವೆವು. ಕರಗಳನ್ನು ತಟ್ಟುತ್ತ ಗಟ್ಟಿಯಾಗಿ ಏಸಯ್ಯ ಏಸಯ್ಯ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ. ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತ ದೇವನೇ ಸಪ್ಪ ನಾನು ನನ್ನ ಕುಟುಂಬ ಸಪ್ಪ ಸಭೆಯಾಗಿ ಕುಟುಂಬವಾಗಿ ದೇವನೇ ನಾವು ಸ್ತುತಿಸುವಾಗ ಅಪ್ಪ ದೀನರು ಕೇಳಿ ಹರ್ಷಗೊಳ್ಳಲಿ ಅಪ್ಪ. ಅಪ್ಪ ದೀನರು ಕೇಳಿ ನಿಮ್ಮನ್ನು ಹುಡುಕಲಿಕ್ಕೆ ದೇವನೇ ಮಾಡುತ್ತೇವೆ ಅಪ್ಪ. ಒಟ್ಟಾಗಿ ಸೇರಿ ಅಪ್ಪ ಈ ವರ್ಷವಿಡೀ ನಾಮವನ್ನು ಮಹಿಮೆ ಪಡಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಏಸಪ್ಪ, ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಏಸಯ್ಯ, ಥ್ಯಾಂಕ್ ಯು ಅಪ್ಪ. ಎಷ್ಟು ಜನ ನಂಬುತ್ತೀರಾ ಈ ವರ್ಷವಿಡೀ ದೇವ ನಮ್ಮ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವರ್ಷವಿಡೀ ನಾನು ನಮ್ಮ ಕುಟುಂಬ ದೇವರನ್ನು ಹೆಚ್ಚೆಚ್ಚಾಗಿ ಹುಡುಕಲಿಕ್ಕೆ ದೇವರ ಕೃಪೆಯನ್ನು ನೀಡುತ್ತಾನೆ ಎಂಬುದಾಗಿ ಈ ವರ್ಷದ ಮೊದಲನೇ ಭಾನುವಾರನ ಕೊಟ್ಟಂತ ದೇವನು ಈ ವರ್ಷವಿಡೀ ನಮ್ಮನ್ನು ಎಲ್ಲ ಕಾರ್ಯಗಳಿಂದಲೂ ಕಾದು ನಮ್ಮನ್ನು ಸಂರಕ್ಷಿತರಾಗಿ ಸುರಕ್ಷಿತರಾಗಿ ನಡೆಸಲು ಆತನು ಯೋಗ್ಯನುಳ್ಳ ದೇವನಾಗಿದ್ದಾನೆ. ಥ್ಯಾಂಕ್ ಯು ಸಪ್ಪ, ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ. ಹೃದಯಾಂತರಾಳ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಎಸಪ್ಪ. ನಾವು ಸಹಾಯಕ್ಕಾಗಿ ಮೊರೆ ಇಟ್ಟಾಗಪ್ಪ ನಮಗೆ ಸದುತ್ತರವನ್ನು ಕೊಡುವ ದೇವನಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವನೇ ಈ ವರ್ಷವಿಡೀ ದೇವನಪ್ಪ ನಿಮ್ಮನ್ನು ಹೆಚ್ಚೆಚ್ಚಾಗಿ ಹುಡುಕುತ್ತ ದೇವನಪ್ಪ ನಾವು ಮೊರೆ ಇಡುವಾಗ ದೇವನಪ್ಪ ನಮಗೆ ಸದುತ್ತರವನ್ನು ದಯಪಾಲಿಸದಕ್ಕಾಗಿ ಸ್ತೋತ್ರಪ್ಪ. ನನ್ನನ್ನು ನಮ್ಮ ಕುಟುಂಬವನ್ನು ನಮ್ಮ ಸಭೆಯನ್ನು ಸಭೆಯ ಮಕ್ಕಳನ್ನಪ್ಪ ನೀನು ಕಾದು ಎಸಪ್ಪ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವುದಕ್ಕಾಗಿ ಸ್ತೋತ್ರ ದೇವನಪ್ಪ. ಅಪ್ಪ ಈ 2026ನೇ ವರ್ಷಪ್ಪ ನಮ್ಮ ಕುಟುಂಬ ಜೀವಿತದಲ್ಲಿ ದೇವನಪ್ಪ ನಮ್ಮೆಲ್ಲ ಕಾರ್ಯದಲ್ಲಿ ದೇವನಪ್ಪ ನಿಮ್ಮ ಕೃಪೆಯು ಹೊರಸೂಸಲಿ ಅಪ್ಪ. ಸಮಾಧಾನದಿಂದಲೂ ಸಂತೋಷದಿಂದಲೂ ಕಾಣುವಂಥ ವರ್ಷವಾಗಿ ಕಾಣಲು ಪಡಲಿ ದೇವನಪ್ಪ. ಅಪ್ಪ ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಬರುವಂತೆ ಎಲ್ಲ ಅಡೆತಡೆಗಳಿಂದ ಕಾದು ದೇವನೇ ನೀನು ಯುದ್ಧದ ಶೂರನಾಗಿ ದೇವನಪ್ಪ ನಮ್ಮನ್ನು ಕಾದು ಸಂರಕ್ಷಿಸಿ ಸುರಕ್ಷಿತವಾಗಿ ಇಡುವುದಕ್ಕಾಗಿ ಸ್ತೋತ್ರಪ್ಪ. ದೇವನೇ ನಿಮ್ಮ ಗಾಯಪಟ್ಟ ಕರದಿಂದ ದೇವನಪ್ಪ ನಮ್ಮನ್ನು ಇದುವರೆಗೆ ಕಾದು ನಮ್ಮನ್ನು ಸಂರಕ್ಷಿತರಾಗಿ ನಡೆಸಿ ಬಂದ ವಿಧಗಳಿಗೆ ಸ್ತೋತ್ರಪ್ಪ. ದೇವನೇ ನಾವು ಜೀವಂತವಾಗಿರುವುದಕ್ಕಾಗಿ ಸ್ತೋತ್ರ ದೇವನಪ್ಪ. ಎಷ್ಟೇ ಅಡೆತಡೆಗಳು ಎಷ್ಟೇ ಅಪ್ಪ ಬಲಹೀನತೆಗಳು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ದೇವನಪ್ಪ ನಿನ್ನ ದೈವಿಕವಾದ ಬಲದಿಂದ ಅಪ್ಪ ನಿನ್ನ ಶ್ರೇಷ್ಠವಾದ ಪ್ರೀತಿಯಿಂದ ಅಪ್ಪ ನಮ್ಮ ನಡೆಸಿ ಬಂದ ವಿಧಗಳಿಗೆ ಸ್ತೋತ್ರ ದೇವನಪ್ಪ. ಈ ವರ್ಷವೆಲ್ಲ ದೇವನಪ್ಪ
ನಮ್ಮನ್ನು ಹಾಗೇ ಕಾದು ದೇವನಪ್ಪ, ಪ್ರತಿ ಕ್ಷಣವು ದೇವನಪ್ಪ ನೀನು ಮಾಡಿದಂಥ ಎಲ್ಲ ಕಾರ್ಯಗಳಿಗೆ ದೇವನಪ್ಪ ನಾವು ಕೃತಜ್ಞತೆ ಸಲ್ಲಿಸ್ತಾ ನಿಮ್ಮನ್ನು ಹೆಚ್ಚೆಚ್ಚಾಗಿ ಹುಡುಕುತ್ತಾ ದೇವನೇ ವರ್ಷವಿಡೀ ನಡೆಸಲಿಕ್ಕೆ ಅಪ್ಪ ಯೋಗ್ಯ ಉಳ್ಳವರನಾಗಿ ನಮ್ಮನ್ನು ಮಾರ್ಪಡಿಸಿ ಕೊಡುವುದಕ್ಕಾಗ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಎಸಯ್ಯ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ರಾಜ. ಹಾಲೆಲೂಯಾ, ಹಾಲೆಲೂಯಾ. ನೀ ನಡೆಸಿ ಥ್ಯಾಂಕ್ ಯು ಎಸಯ್ಯ. ಎಲ್ಲ ಬಾಯಿಗಳು ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ನಮ್ಮ ಹೆಜ್ಜೆಯನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಸಹಾಯ ಮಾಡು ಅಪ್ಪ. ನಮ್ಮ ತೀರ್ಮಾನವನ್ನು ಅಪ್ಪ ನಾವು ಎಚ್ಚರಿಕೆಯಿಂದ ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡು ದೇವನೇ. ಅಪ್ಪ ನಿನಗೆ ವಿರುದ್ಧವಾಗಿ ದೇವನೇ ಯಾವ ಕಾರ್ಯದಲ್ಲೂ ಪಾಲ್ಗೊಳ್ಳದ ರೀತಿಯಲ್ಲಿ ಅಪ್ಪ ಈ ವರ್ಷವಿಡೀ ದೇವನೇ ಅಪ್ಪ ನಮ್ಮ ತೀರ್ಮಾನಗಳು ಅಪ್ಪ ನಮ್ಮ ಪ್ರಾರ್ಥನೆಗಳು ಅಪ್ಪ ಅದು ಕ್ರಿಸ್ತ ನಂಬಿಕೆಯಾಗಿರಬೇಕು ದೇವನೇ. ಅಪ್ಪ ದೇವನೇ ನಮ್ಮ ಜೀವಿತದಲ್ಲಿ ಅಪ್ಪ ಹೇಗೋ ಆಗಿ ಹೋಗುತ್ತದೆ ಅಂತಲ್ಲ ಎಸಪ್ಪ, ಅದು ಕ್ರಿಸ್ತನ ಬೆಳಕು ಅಪ್ಪ, ಕ್ರಿಸ್ತನ ದೇವನೇ ಅಪ್ಪ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಇರುವುದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಅಪ್ಪ. ದೇವನೇ ನಮ್ಮ ನಂಬಿಕೆ ಒಂದು ಕ್ಷಣವೂ ಅದು ಅಪ್ಪ ದೇವನೇ ಅಪ್ಪ ಅದು ವೀಣಾಗಿ ಹೋಗುವುದಿಲ್ಲ ಎಸಪ್ಪ. ದೇವನೇ ನಮ್ಮ ನಂಬಿಕೆಯು ಸದಾ ಕಾಲವು ನಮ್ಮ ಜೀವಿತದಲ್ಲಿ ದೇವನೇ ಅಪ್ಪ ನೀ ಜಯವನ್ನು ಕೊಂಡು ಬರೋದಕ್ಕಾಗಿ ಸ್ತೋತ್ರ ದೇವನೇ. ನೀನು ನಮ್ಮ ಕುಟುಂಬಕ್ಕೂ ನಮಗೂ ನಂಬಿಗಸ್ತನಾಗಿರೋದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಎಸಯ್ಯ. ಎಲ್ಲರೂ ಇಲ್ಲಿ ಗಮನಿಸಿ,
ಸೊ ನಾವು ದೇವರು ನಮಗೆ ಈ ಒಂದು ಹೊಸ ವರ್ಷವನ್ನು ಕೊಟ್ಟಿದ್ದಾರೆ, ಮೊದಲೇ ಆರಾಧನೆಯನ್ನು ಕೊಟ್ಟಿದ್ದಾರೆ ನಮಗೆ. ನಮ್ಮ ಜೀವಿತದಲ್ಲಿ ನಾವೇನು ಕಳೆದ ವರ್ಷ ಮಾಡಿದಂತಹ ತಪ್ಪಾದ ಕಾರ್ಯಗಳಾಗಿರ್ಬೋದು, ತಪ್ಪಾದ ತೀರ್ಮಾನಗಳಾಗಿರ್ಬೋದು, ನಾವು ಈ ವರ್ಷ ಆ ರೀತಿ ಮಾಡದ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯವು ಕ್ರಿಸ್ತನಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಾವು ಆ ಒಂದು ಕಾರ್ಯದಲ್ಲಿ ನಾವು ಕೈ ಇಡುವಾಗ ಕರ್ತನು ಖಂಡಿತವಾಗಲೂ ನಮ್ಮ ಜಯವನ್ನು ಕೊಡುತ್ತಾನೆ. ಆಮೇನ್. ನಾನು ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ಮಂಗ, ಗೊತ್ತಲ್ಲ ಮಂಗ, ಕೋತಿ. ಸೊ ಆ ಕೋತಿ ಒಂದು ಮರದಲ್ಲಿ ಕೂತ್ಕೊಂಡಿರ್ತದೆ. ಸೊ ಆ ಕೂತ್ಕೊಂಡಿರುವಂಥ ಸಮಯದಲ್ಲಿ ಒಂದು ಹಾವು ಇರುತ್ತದೆ ಅಲ್ಲಿ ಮರದಲ್ಲಿ. ಸೊ ಕೋತಿಗೆ ಹಾವನ್ನು ಕಂಡ್ರೆ ತುಂಬಾ ಭಯ. ಆ ಕೋತಿ ಏನು ಮಾಡ್ತದೆ ಅಂದರೆ ಭಯದಿಂದ ಹಾವನ್ನು ಹೋಗಿ ಹಿಡ್ಕೊಳ್ತದೆ. ಏನು ಮಾಡ್ತದೆ? ಹಾವನ್ನು ಹೋಗಿ ಗಟ್ಟಿಯಾಗಿ ಹಿಡ್ಕೊಳ್ತದೆ. ಗಟ್ಟಿಯಾಗಿ ಹಿಡ್ಕೊಂಡು ಕೆಲವು ಮಂಗಗಳು ಬಂದು ಹೇಳ್ತದೆ, ಓ ನಿನ್ನ ಕತೆ ಅಷ್ಟೇ, ನಿನ್ನ ಕತೆ ಮುಗಿದೋಯ್ತು. ಮಂಗ ಏನು ಮಾಡ್ತದೆ? ನಿನ್ನನ್ನು ಕಚ್ಚಿ ನಿನ್ನನ್ನು ಕೊಂದಾಗ್ತದೆ. ಸೊ ಮೊದಲೇ ಆ ಮಂಗ ಏನಾಗಿದೆ? ತುಂಬ ಭಯಭೀತವಾಗಿದೆ. ಮತ್ತೊಂದು ಕೆಲವು ಮಂಗಳು ಏನು ಮಾಡ್ತಾ ಇದೆ? ಅದನ್ನು ಭಯಪಡಿಸ್ತಿದೆ. ಸೊ 3 ದಿನ ಆಯಿತು. ಒಬ್ಬ ಬೇಟೆಗಾರ ಬಂದು ಹೇಳ್ತಾನೆ, ಏ ಮಂಗ, ಕೋತಿ ನೀನು ಏನು ಮಾಡ್ತಾ ಇದೀಯಾ ಅಂತೇಳಿ. ಆ ಮಂಗ ಹೇಳ್ತದೆ, ಇಲ್ಲ, ನಾನು ಭಯದಿಂದ ಹಾವನ್ನು ಹಿಡ್ಕೊಂಡಿದ್ದೇನೆ, ನನ್ನನ್ನು ಬಿಟ್ಟರೆ ಎಲ್ಲಿ ಕಚ್ಚಿ ಬಿಡ್ತದೋ ಅಂತೇಳಿ ನಾನು ಏನು ಮಾಡ್ತಿದ್ದೇನೆ, ಭಯದಿಂದ ಹಿಡಿದುಕೊಂಡಿದ್ದೇನೆ ಅಂತ. ಆ ಬೇಟೆಗಾರ ಹೇಳ್ತಾನೆ, ಮೊದಲು ನಿನ್ನ ಕಣ್ಣನ್ನು ತೆರೆದು ನೋಡು, ಆ ಹಾವು ಈಗಾಗಲೇ ಸತ್ತು ಹೋಗಿದೆ, ಅದನ್ನೇ ಬಿಟ್ಟು ಬಿಡು ಅಂತೇಳಿ. ಸೊ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಈ ರೀತಿ ಅನೇಕರು ನಮ್ಮನ್ನು ಭಯಪಡಿಸ್ಬೋದು, ಆದರೆ ಕರ್ತ ನಮ್ಮನ್ನು ಕಣ್ಣುಗಳನ್ನು ತೆರೆಯುವಂಥ ದೇವನಾಗಿದ್ದಾನೆ. ಆಮೇನ್. ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲ ಕಣ್ಣುಗಳನ್ನು ದೇವನು ತೆರೆಯುವಂತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಕಣ್ಣು ಮುಚ್ಚಿದವರಾಗಿದ್ದರೂ ಕೂಡ ನಮ್ಮನ್ನು ಕಣ್ಣನ್ನು ತೆರೆಯಲು ದೇವನ ಶಕ್ತಿಯನ್ನು ಉಳ್ಳವನಾಗಿದ್ದಾನೆ. ಈ ಹೊಸ ವರ್ಷದಲ್ಲಿ ದೇವನು ಹೊಸ ಭರವಸೆಯನ್ನು ಕೊಟ್ಟು ನಮ್ಮನ್ನು ನಡೆಸುವ ದೇವನಾಗಿದ್ದಾನೆ. ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನಮ್ಮ ಕಣ್ಣುಗಳನ್ನು ತೆರೆಯೇಸಪ್ಪ. ಕುರುಡಾದ ಕತ್ತಲೆಯಲ್ಲಿ ಇರುವಂತ ನಮ್ಮ ಕಣ್ಣುಗಳಲ್ಲಿ ಹೊಸ ವರ್ಷದಲ್ಲಿ ತೆರೆಯಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಏಸಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಏಸಯ್ಯ, ಥ್ಯಾಂಕ್ ಯು ಅಪ್ಪ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ యేసయ్య. ನೀನೇನಯ್ಯಾ యేసయ్య. ಹೃದಯಾಂತರಾಳದಿಂದ ನನ್ನ ಕರ್ತನು ನೀನೇನಯ್ಯಾ. ಅದರದರ ಕಾಲದ ಈ ಹೊಸ ವರ್ಷದಲ್ಲಿ ದೇವನಪ್ಪ ಪ್ರತಿಯೊಂದನ್ನು ಸಂಧಿಸಪ್ಪ. ಮಾಡುವವನೇ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇ. ಈ ಹೊಸ ವರ್ಷದಲ್ಲಿ ನಿರೀಕ್ಷೆ ವ್ಯರ್ಥವಾಗದು ಯೇಸುವಿನ ನಾಮದಿಂದ ಅಪ್ಪ. ನಮ್ಮ ನಿರೀಕ್ಷೆ ವ್ಯರ್ಥವಾಗದು ಅಪ್ಪ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ನೀ ಹೇಗೋ ಈ ವರ್ಷದಲ್ಲಿ ಅಪ್ಪ ನಮ್ಮ ಕುಟುಂಬ ಜೀವಿತದಲ್ಲಿ ಅಸಪ್ಪ ದೃಢವಾಗಿ ನಾವು ನಿಮ್ಮನ್ನೇ ನಂಬುತ್ತೇವೆ ಅಪ್ಪ. ನೀ ಹೇಗೋ ಮಾಡಿ ಮುಗಿಸುವೆ. ಹೃದಯಾಂತರಾಳದಿಂದ యేసయ్య. యేసయ్య, యేసయ్య, ನನ್ನ ಕರ್ತನು ನೀನೇನಯ್ಯಾ.
ಅದರದರ ಕಾಲದಲ್ಲಿ ಅರಿಕೆ ಇಡುವಪ್ಪ. ಈ ವರ್ಷವಿಡೀ ದೇವನಪ್ಪ, ಓ ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು ಈ ಹೊಸ ವರ್ಷದಲ್ಲಿ. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ ಹೊಸ ವರ್ಷದಲ್ಲಿ. ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು ನಾ ಲೋಕವೆಲ್ಲ ಯೇಸುವಿನ ನಾಮದಿಂದ ದೃಢವಾಗಿ. ಸಪ ಈ ಹೊಸ ವರ್ಷದಲ್ಲಿ ನಿಮ್ಮ ನಂಬುತ್ತೇವೆ ಅಪ್ಪ. ಏಸಯ್ಯ ಹೃದಯಾಂತರಾಳದಿಂದ ಅಯ್ಯ ನನ್ನ ಕರ್ತನು ನೀನೇನಯ್ಯ. Glory to the King. Thank you, Jesus. Thank you, Jesus. Thank you, Jesus. Jesus. Hallelujah. Thank you, Holy Spirit. Jesus. Jesus. We give you praise. Hallelujah. Hallelujah. How much is that? Jesus one. Thank you, Jesus. Thank you, Raja. Hallelujah. 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 Hallelujah.
ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ, ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾರರು. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾರರು. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯ ಹಾಡುವ. ಹಲ್ಲೆಲೂಯ, ಸೋಲಿಲ್ಲ. ಹಲ್ಲೆಲೂಯ, ಜಯ ಉಂಟು. ಹಲ್ಲೆಲೂಯ, ಸೋಲಿಲ್ಲ. ಹಲ್ಲೆಲೂಯ, ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು. ಇಂದು ಯೆಸ್ ಜೀಸಸ್, ಜೀಸಸ್. ಹಲ್ಲೆಲೂಯಾ, ಓ ವಂಡರ್ಫುಲ್ ಲಾರ್ಡ್. ಕಣ್ಮುಚ್ಕೊಂಡು ಹಲ್ಲೆಲೂಯಾ, ಸೋಲಿಲ್ಲ. ಹಲ್ಲೆಲೂಯಾ, ಜಯ ಉಂಟು. In Jesus' name, in Jesus' name. ನನ್ನ ಬಲವಾದ ಕೀರ್ತನೆಯುವಾದ, ನನ್ನ ರಕ್ಷಣೆಯಾದ. ನನ್ನ ಬಲವಾದ ಕೀರ್ತನೆಯುವಾದ, ನನ್ನ ರಕ್ಷಣೆಯಾದ. ನೀತಿವಂತರ ಗೋಡಾರದಿ ಜಯಘೋಷ ಮೊಳಗಳಿ. ನೀತಿವಂತರ ಸಭೆಗಳಲ್ಲಿ ಜಯಘೋಷ ಮೊಳಗಳು. ಹೌಲಿಂಗ್ ಬರುತ್ತೆ. ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಜೀಸಸ್ ಹಲ್ಲೆಲೂಯ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯ ಹಾಡುವ. ಹಲ್ಲೆಲೂಯ, ಸೋಲಿಲ್ಲ. ಹಲ್ಲೆಲೂಯ, ಓಲಿ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಸೋಲಿಲ್ಲ. ಹಲ್ಲೆಲೂಯಾ, ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು. ಇಂದು ಆನಂದಿಸುವ, ಆನಂದಿಸ್ರಿ, ಹರ್ಷಿಸ್ರಿ. ಓ ಇಂದು ಆನಂದಿಸುವ. ಹಲ್ಲೆಲೂಯಾ ಹಾಡು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ನಾಟ್ ದ ನಾರ್ಮಲ್ ಸೌಂಡ್. Jesus. Thank you, Jesus. Thank you, Jesus. Thank you, Jesus. యేసయ్యా
ಏಸಯ್ಯ 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 ಗುಡ್ ಏಸಯ್ಯ ನಿನ್ನೊಂದಿಗಿರುವುದೇ ಆಂತರ್ಯದಾಶಯ ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ ನಿನ್ನೊಂದಿಗಿರುವ ಆಂತರ್ಯದಾಶಯ ನಿಂಚಿತ್ತ ಮಾಡುವುದೇ ಹೃದಯದ ನಿಂಚಿತ್ತ ಮಾಡುವುದೇ ಹೃದಯದ ತವಕವೇ. Jesus, we thank you. Jesus. 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 In Jesus' mighty name. Hallelujah. ನಾವಾಗೆ ಕರ್ತನ ಭೋಜನದೊಳಗೆ ನಾವು ಪ್ರವೇಶ ಮಾಡೋಣ. 1 ಕೊರಿಂಥದವರಿಗೆ 11ನೇ ಅಧ್ಯಾಯದಲ್ಲಿ 23ರಿಂದ 25ರವರೆಗಿನ ವಚನ ಭಾಗ. ಪೌಲನು ಹೀಗೆ ಬರೆಯುತ್ತಾ ಇದ್ದಾನೆ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆನ ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. Hallelujah. Praise the Lord. Thank you, Jesus. ನಾವು ಕರ್ತನ ಭೋಜನಕ್ಕೆ ನಾವು ಆಗಮಿಸುವಾಗ ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳುವ ಆಜ್ಞೆಯನ್ನು ನಾವು ಇದೇ ಅಧ್ಯಾಯದಲ್ಲಿ 27 ಮತ್ತು 28ನೇ ವಚನಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸೊ ಪವಿತ್ರ ಕರ್ತನ ಭೋಜನ ಅನ್ನುವುದು ನಾವು ಮಾಡುವಂಥ ಯಾವುದೋ ಒಂದು ಶಾಸ್ತ್ರವೋ ಆಚಾರವೋ ಅಲ್ಲ. ಕರ್ತನ ಭೋಜನವನ್ನು ನೀವು ಸಮೀಪಿಸುವಾಗ ಆ ಸಮೀಪಿಸುವ ವಿಧಾನವನ್ನು ಪ್ರಾಮುಖ್ಯವಾಗಿ ನೋಡುವಂಥ ಕಾರ್ಯವಾಗಿದೆ. Hallelujah. Praise the Lord. ಸೊ ಹೀಗಾಗಿ ಆಮೇನ್, ನಾವು ರೊಟ್ಟಿಯನ್ನು ಮತ್ತು ಪಾನಪಾತ್ರವನ್ನು ನಾವು ತೆಗೆದುಕೊಳ್ಳುವ ಮುಂಚಿತವಾಗಿ ದೇವರು ನಮಗೆ ನಾವು ನಮ್ಮ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳುವ ಕಾರ್ಯವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಪವಿತ್ರ ಕರ್ತನ ಭೋಜನವಾಗಿರ್ತಕ್ಕಂಥದ್ದು ನಿವಾರಣೆಗಾಗಿ, ಪಾಪ ಕ್ಷಮಾಪಣೆಗಾಗಿ ಸುರಿಸಲ್ಪಡುವಂತಹ ರಕ್ತವಾಗಿದೆ ಎಂಬುದಾಗಿ ಕ್ರಿಸ್ತನು ನಮಗೆ ಸೂಚಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹೀಗಾಗಿ ಕರ್ತನ ಭೋಜನವು ನಮಗೆ ಏನು ದೇವರು ನಮಗೆ ಪ್ರತಿಷ್ಠಿಸಿ ಕೊಟ್ಟಿದ್ದಾನೆ. ಇದು ಯಾಕೆ? ಬಿಕಾಸ್ ದೇವರು ಕ್ರಿಸ್ತನು ನಮ್ಮನ್ನು ಮೊದಲು ಕ್ಷಮಿಸಿದನು ಅನ್ನೋದ್ರಿಂದಲೇ
because the Lord forgave us. Hallelujah. Praise the Lord. ಕ್ರಿಸ್ತನು ನಮ್ಮನ್ನು ಮೊದಲು ಕ್ಷಮಿಸಿದ್ರಿಂದ ಈ ಕರ್ತನ ಭೋಜನವು ಇವತ್ತು ನಮಗೆ ಸಿಕ್ಕುವಂಥದ್ದಾಗಿದೆ. ಸೊ ಕ್ಷಮಿಸುವುದು ಇಲ್ಲದೇ ಇದ್ದರೆ ಶಿಲುಬೆ ಇಲ್ಲ. ಶಿಲುಬೆ ಇಲ್ಲ ಅಂತ ಹೇಳಿದ್ರೆ ಕರ್ತನ ಭೋಜನವೂ ಇಲ್ಲ. ಹಲ್ಲೆಲೂಯಾ. ಆಮೆನ್. ಸೊ ಹೊಸ ವರ್ಷದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಂಗೆ ಅನ್ನಿಸ್ಬೋದು. ಸೊ ನಿಮ್ಮ ಗಮನ ನನ್ನ ಮೇಲೆ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಥ್ಯಾಂಕ್ ಯು ಜೀಸಸ್. ಸೊ ಹೀಗಾಗಿ ನಾವು ಕರ್ತನ ಭೋಜನಕ್ಕೆ ನಾವು ಬರುವಾಗ ನಾವೇನು ಹೇಳ್ತಾ ಇದ್ದೇವೆ? ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಆತನ ರಕ್ತದಿಂದ. ಐ ಆಮ್ ಫಾರ್ಗಿವನ್ ಬಿಕಾಸ್ ಆಫ್ ಹಿಸ್ ಬ್ಲಡ್. ಹೀಗಾಗಿ ನಾವು ಕರ್ತನ ಭೋಜನಕ್ಕೆ ಬರುವಾಗ ನಾವು ನಮ್ಮನ್ನು ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. 28ನೇ ವಾಕ್ಯವು ಆಮೇಲೆ 1 ಕೊರಿಂಥದವರಿಗೆ 11:28 ನಮಗೆ ಈ ಕರೆಯನ್ನು ಕೊಡ್ತಾ ಇದೆ. ಹೀಗಾಗಿ ನೀವು ಕರ್ತನ ಭೋಜನದಿಂದ ನಿಮ್ಮನ್ನು ದೂರ ಮಾಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇಲ್ಲ. ಬದಲಾಗಿ ನೀವು ನಿಮ್ಮನ್ನು ಸ್ವಯಂ ಪರೀಕ್ಷೆ ಮಾಡಿರಿ ಎಂಬುದಾಗಿ ಇಲ್ಲಿ ಕರ್ತನ ವಾಕ್ಯವು ನಮಗೆ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಸೊ ಯಾವ ಸ್ವಯಂ ಪರೀಕ್ಷೆ? ದೇವರ ಒಟ್ಟಿಗಿನ ನನ್ನ ಸಂಬಂಧ ಹೇಗಿದೆ, ಮಾತ್ರವಲ್ಲ ಇತರ ಜನರ ಒಟ್ಟಿಗೆ ನನ್ನ ಸಂಬಂಧ ಹೇಗಿದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ನಿಮ್ಮ ಬೇರೆ ಎಲ್ಲ ಫೋನ್ ನೋಡಿ ಅದು ಸೀರಿಯಲ್ ನೋಡಿ ಏನೋ ಅಭ್ಯಾಸ ಮಾಡ್ಕೊಂಡಿರ್ಬೇಕು ಅನಿಸುತ್ತೆ. ಗಮನ ಎಲ್ಲ ಹೋಗ್ತಾ ಇದೆ. ಐ ವಾಂಟ್ ಆಲ್ ಪೀಪಲ್ಸ್ ಅಟೆನ್ಷನ್ ಹಿಯರ್. ಗಟ್ಟಿಯಾಗಿ ಹೇಳಿ, ದೇವರೊಂದಿಗಿನ ನನ್ನ ಸಂಬಂಧ. ಬಾಯಿ ಇದೆಯಾ ಎಲ್ಲರೂ? ಗಟ್ಟಿಯಾಗಿ ಹೇಳಿ, ದೇವರೊಂದಿಗಿನ ನನ್ನ ಸಂಬಂಧ, ಇತರ ಜನರೊಂದಿಗಿನ ನನ್ನ ಸಂಬಂಧ, ಇದು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಪರೀಕ್ಷೆ ಅಂದರೆ ಏನು? ಒಳ್ಳೆ ಬಟ್ಟೆ ಹಾಕೊಂಡಿದ್ದೀನೋ, ಎಲ್ಲ ಟೈ ಎಲ್ಲ ಸರಿಗಿದೆಯಾ? ದಟ್ ಈಸ್ ನಾಟ್ ದ ಎಕ್ಸಾಮಿನೇಷನ್ ಹಿಯರ್. ದೇವರೊಂದಿಗಿನ ನನ್ನ ಸಂಬಂಧ, ಇತರ ಜನರೊಟ್ಟಿಗಿನ ನನ್ನ ಸಂಬಂಧ, ನನ್ನ ಹೃದಯದ ಸ್ಥಿತಿ ಏನಾಗಿದೆ. ಸೊ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳದಂತಹ ಹೃದಯಗಳು ಕರ್ತನ ಭೋಜನವನ್ನು ಅಪಮಾನಗೊಳಿಸುತ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಹೀಗಾಗಿ unexamined hearts dishonor this table. Hallelujah. So 3 ಸಂಗತಿಗಳು. ಪ್ರೈಸ್ ದಿ ಲಾರ್ಡ್. ನಾನು ನನ್ನ ಹೃದಯವನ್ನು ನಾನು ಹೇಗೆ ಕಾಪಾಡ್ಕೊಳ್ತಾ ಇದ್ದೇನೆ? ಎಷ್ಟು ಮಂದಿ ಪಾಪ ಮಾಡಿ ಬಂದಿದ್ದೀರಿ? ಕರವೆತ್ತಿ ಗಟ್ಟಿಯಾಗಿ ಒಂದು ಹಲ್ಲೆಲೂಯಾ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್, ದೇವರಿಗೂ ನನಗಿರ್ತಕ್ಕಂಥ ಸಂಬಂಧ ಹೇಗಿದೆ? ಆ್ಯಂಡ್ ಇತರ ಜನರೊಟ್ಟಿಗಿನ ನನ್ನ ಸಂಬಂಧ ಹೇಗಿದೆ? ನಾವು ಕ್ಷಮಿಸದೇ ಇರತಕ್ಕಂಥದ್ದು ಕರ್ತನ ಭೋಜನವನ್ನು ದೋಷಿತವಾದ ರೀತಿಯಲ್ಲಿ ನಾವು ಸಮೀಪಿಸುವುದನ್ನು ಮಾಡ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಹೀಗಾಗಿ ಮಾರ್ಕನು 11:25 ಹೇಳುತ್ತದೆ, ನೀವು ಪ್ರಾರ್ಥಿಸುವಾಗ ನೀವು ಪ್ರಾರ್ಥಿಸುವಾಗ ನೀವು ನಿಮ್ಮ ಸಹೋದರ ಒಟ್ಟಿಗೆ ಏನಾದರೂ ಕ್ಷಮಿಸದೇ ಇರುವ ಕಾರ್ಯವನ್ನು ಹೊಂದ್ಕೊಂಡಿದ್ರೆ ಫಸ್ಟ್ ನೀವು ಹೋಗಿ ನಿಮ್ಮ ಸಹೋದರನ ಒಟ್ಟಿಗೆ ಸಮಾಧಾನವಾಗಬೇಕು ಎಂಬುದಾಗಿ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಸೊ ಹೀಗಾಗಿ ಹಲ್ಲೆಲೂಯಾ, ಪವಿತ್ರ ಕರ್ತನ ಭೋಜನವಾಗಿರ್ತಕ್ಕಂಥದ್ದು
ಪ್ರಾರ್ಥನಾ ಪೂರ್ವಕವಾಗಿ ಮಾಡಬೇಕಾದ ಸಂಗತಿಯಾಗಿದೆ. ಕಮ್ಯುನಿಯನ್ ಈಸ್ ಎ ಪ್ರೇಯರ್ಫುಲ್ ಆ್ಯಕ್ಟ್. ಹಲ್ಲೆಲೂಯಾ. ಸೊ ನಾನು ದೇವರು ನನ್ನ ಕ್ಷಮಾಪಣೆಗಾಗಿ ರಕ್ತವನ್ನು ಸುರಿಸಿದ್ದಾನೆ, ನಾನು ದೇವರಿಂದ ಕ್ಷಮಾಪಣೆಯನ್ನು ನಾನು ಹೊಂದ್ಕೊಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಂಥ ವ್ಯಕ್ತಿ ಇತರರನ್ನು ಕ್ಷಮಿಸದೇ ಇರುವುದು ಸ್ವೀಕರಿಸಬಹುದಾದ ವಿಚಾರವೇ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಪವಿತ್ರ ಕರ್ತನ ಭೋಜನವು ಒಂದು ಸಮಾಧಾನ ಪಡುವಂತಹ ಸ್ಥಳವಾಗಿದೆ. ಇಟ್ ಇಸ್ ಎ ಪ್ಲೇಸ್ ಆಫ್ ರೀಕನ್ಸಿಲಿಯೇಷನ್. ಮೈ ತೀರಿಸುವಂಥ ಸ್ಥಳವಲ್ಲ ಕರ್ತನ ಭೋಜನ. ಹಲ್ಲೆಲೂಯಾ. ಇಟ್ ಇಸ್ ಎ ಪ್ಲೇಸ್ ಆಫ್ ರೀಕನ್ಸಿಲಿಯೇಷನ್, ನಾಟ್ ರಿಸೆಂಟ್ಮೆಂಟ್. ಹಲ್ಲೆಲೂಯಾ. ಸೊ ಕ್ಷಮಿಸುವುದು ಕ್ರಿಸ್ತನ ಶರೀರವನ್ನು ಪ್ರೈಸ್ ದಿ ಲಾರ್ಡ್ ಪುನರುಜ್ಜೀವಿಸ ಮಾಡುವಂತಹ ಕಾರ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಇದು ಯಾವುದೋ ಒಂದು ಚಪಾತಿಯ ರೊಟ್ಟಿಯ ವಿಚಾರವಲ್ಲ, ಕ್ರಿಸ್ತನ ಶರೀರದ ವಿಚಾರವಾಗಿದೆ. ಇಟ್ ಈಸ್ ದ ಮ್ಯಾಟರ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್. ಅದೇ 29ನೇ ವಾಕ್ಯದಲ್ಲಿ 1 ಕೊರಿಂಥದವರಿಗೆ 11:29 ಹೇಳ್ತಾ ಇದ್ದಾನೆ ಪೌಲನು, ನೀವು ಕರ್ತನ ಶರೀರವು ಇಂಥದ್ದು ಎಂದು ನೀವು ವಿವೇಚಿಸಿ ತಿಳಿದುಕೊಳ್ಳಿಲ್ಲ. ತಿಳ್ಕೋಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಕ್ಷಮಿಸಿ, ದೇವರು ಕ್ಷಮಿಸುವುದರ ಮುಖಾಂತರ ಸಭೆ ಎಂಬ ಶರೀರವನ್ನು ಆತನು ಏನು ಒಟ್ಟುಗೂಡಿಸಿದ್ದಾನೆ. ಕ್ಷಮಿಸದೇ ಇರುವುದು ಶರೀರವನ್ನು ಮುರಿಯುತ್ತದೆ. ಕ್ಷಮಿಸುವುದು ಶರೀರವನ್ನು ಒಟ್ಟುಗೂಡಿಸಿದೆ. ಕ್ಷಮಿಸುವುದು ಶರೀರವನ್ನು ಒಟ್ಟುಗೂಡಿಸ್ತದೆ. ಕ್ಷಮಿಸದೇ ಇರ್ತಕ್ಕಂಥದ್ದು ಶರೀರವನ್ನು ಮುರಿಯುವ ಕೆಲಸವನ್ನು ಮಾಡ್ತದೆ. ಕ್ಷಮಿಸುವುದು ಶರೀರವನ್ನು ವಾಸಿ ಮಾಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಎಷ್ಟು ಮಂದಿ ಅಲ್ಲೆಲೂಯಾ ಹೇಳಿಲ್ಲ? ಗಟ್ಟಿಯಾಗಿ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಹೀಗಾಗಿ ನಾವು ಒಂದು ಕೈನಲ್ಲಿ ಕಹಿ ಮನೋಭಾವನೆ ಇಟ್ಕೊಂಡು ನಾವು ಇನ್ನೊಂದು ಕೈನಲ್ಲಿ ಜೀವದ ರೊಟ್ಟಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಂದು ಕೈನಲ್ಲಿ ಕಹಿ ಭಾವನೆಯನ್ನು, ಮತ್ತೊಂದು ಕೈನಲ್ಲಿ ಜೀವದ ರೊಟ್ಟಿಯನ್ನು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೀಗಾಗಿ ಪವಿತ್ರ ಕರ್ತನ ಭೋಜನವು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ನಮ್ಮ ಸ್ವಪರೀಕ್ಷೆಯನ್ನು ಆಮೆನ್ ಆಹ್ವಾನಿಸ್ತಾ ಇದೆ, ಆಜ್ಞಾಪಿಸ್ತಾ ಇದೆ. ಒಂದು ಕ್ಷಣ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಎಲ್ಲರನ್ನು ಕೂಡ ಕ್ಷಮಿಸಿದ್ದೇವ ಅಥವಾ ಕಹಿ ಭಾವನೆ ಒಟ್ಟಿಗೆ ಈ ಕರ್ತನ ಭೋಜನವನ್ನು ಸಮೀಪಿಸ್ತಾ ಇದ್ದೀರ ಎಂಬುದನ್ನು ನಾವು ಪರೀಕ್ಷೆ ಮಾಡಬಹುದಾಗಿದೆ. ಸ್ವಾಮಿ, ನನ್ನ ಹೃದಯವನ್ನು ನಾನು ಪರೀಕ್ಷೆ ಮಾಡ್ತಾ ಇದ್ದೇನೆ. ನಾನು ಕ್ಷಮಿಸದಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರುವುದಾಗಿದ್ದರೆ ನಾನು ಕ್ಷಮಿಸುವುದನ್ನು ಆರಿಸ್ಕೊಳ್ತಾ ಇದ್ದೇನೆ. ಐ ಚೂಸ್ ಟು ಫಾರ್ಗಿವ್ ನಾವ್. ನಾಳೆ ಅಲ್ಲ, ಮುಂದಿನ ತಿಂಗಳಲ್ಲ, ಇವಾಗ. అందరూ కూడా ప్రార్థన చేయండి. ఇది ప్రార్థన సమయముగా ఉంది. థ్యాంక్ యూ జీసస్. టైమ్ టు ప్రేయర్. థ్యాంక్ యూ జీసಸ್. ಹಲ್ಲೆಲೂಯಾ. ತಂದೆ, ನಾನು ಕ್ಷಮಿಸ್ತಿರ್ತಕ್ಕಂಥ ವ್ಯಕ್ತಿಗಳನ್ನು ತಂದೆ ನಾನು ನಿನ್ನ ಹಸ್ತಗಳಲ್ಲಿ ಒಪ್ಪಿಸ್ತಾ ಇದ್ದೇನೆ. ನನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡು ಸ್ವಾಮಿ. ಓ ಜೀಸಸ್, ನಾನು ದುಃಖದಿಂದ ಅಲ್ಲ, ನಾನು ಸಂತೋಷದಿಂದ ಕರ್ತನ ಭೋಜನದಲ್ಲಿ ಭಾಗಿಯಾಗುವಂತೆ ಐ ಫಾರ್ಗಿವ್ ಎವ್ರಿವನ್.
Everybody, thank you, Jesus. Hallelujah, hallelujah. ಕ್ಷಮಿಸಿದ ನಿಮಿತ್ತವಾಗಿ ಒಂದಾಗಿರುವ ನಿನ್ನ ಶರೀರದ ಒಟ್ಟಿಗೆ ನನ್ನನ್ನು ಒಂದಾಗಿಸು ಸ್ವಾಮಿ. Make me one with your body. Restore my joy, that I may joyfully partake in this holy communion. In the mighty name of Jesus. ಶಿಲುಬೆ ನೇರವಾಗಿರುವ ಒಂದು ಮರದಿಂದ ಮತ್ತು ಅಡ್ಡವಾಗಿರುವ ಒಂದು ಮರದಿಂದ ರೂಪಿಸಲ್ಪಟ್ಟಿದೆ. ದೇವರೊಂದಿಗಿನ ಸಂಬಂಧ, ಸಹ ಕ್ರೈಸ್ತರ ಒಟ್ಟಿಗಿನ, ಸಹ ಮನುಷ್ಯರೊಟ್ಟಿಗಿನ ಸಂಬಂಧ. ಒಂದು ಮರವನ್ನು ನಿರಾಕರಿಸಿ ಮತ್ತೊಂದು ಮರವನ್ನು ನಾವು ಘನಪಡಿಸಲಿಕ್ಕೆ ಸಾಧ್ಯವಿಲ್ಲ. You cannot honor one while rejecting another. Thank you, Jesus. Thank you, Jesus. ಕ್ಷಮಿಸದೆ ಕರ್ತನ ಭೋಜನದಲ್ಲಿ ಭಾಗಿಯಾಗುವಂಥದ್ದು ಬೇರೆ ರಿಚುವಲ್, ಇಟ್ಸ್ ಜಸ್ಟ್ ಒಂದು ಆಚರಣೆ. ಕ್ಷಮಿಸುವುದರ ಒಟ್ಟಿಗೆ ಈ ಕರ್ತನ ನ್ಯೂನತೆಯ ಭೋಜನದಲ್ಲಿ ಭಾಗಿಯಾಗುವಾಗ ಅದು ಉಜ್ಜೀವನವನ್ನು ಕೊಂಡು ಬರುತ್ತದೆ. ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನೇ ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಿನ್ನಲಿ, ಈ ಪಾತ್ರೆಯಲ್ಲಿ ಕುಡಿಯಲಿ. ಹಲ್ಲೆಲೂಯಾ. ನನ್ನ ಕರ್ತನ ಭೋಜನಕ್ಕೆ ಸಿದ್ಧವಾಗಿದ್ದೇನೆ ಎಂಬುದಾಗಿ ಎಷ್ಟು ಮಂದಿ ಹೇಳ್ತಾ ಇದ್ದೀರಿ? ಮನಪೂರ್ವಕವಾಗಿ ಕರವತಿ ತೋರಿಸ್ಬೋದಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Lord Jesus, thank you for your broken body and shed blood. ನಮ್ಮನ್ನು ಒಂದಾಗಿಸಲಿಕ್ಕಾಗಿ ಅಂದು ಮುರಿದು ಕೊಡಲ್ಪಟ್ಟಂತಹ ನಿನ್ನ ಶರೀರಕ್ಕಾಗಿ, ಸುರಿಸಲ್ಪಟ್ಟ ನಿನ್ನ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಶುದ್ಧೀಕರಿಸು, ಒಡೆದು ಹೋಗಿರ್ತಕ್ಕಂಥ ಸಂಬಂಧಗಳನ್ನು ವಾಸಿ ಮಾಡು, ನಮ್ಮನ್ನು ಒಂದೇ ಶರೀರವಾಗಿ ರೂಪಿಸು ಸ್ವಾಮಿ. ಈ ಕರ್ತನ ಭೋಜನವು ನಮ್ಮ ಜೀವಿತಗಳಲ್ಲಿ ಜೀವವನ್ನು, ಸಮಾಧಾನವನ್ನು, ಪುನರುಜ್ಜೀವನವನ್ನು ಕೊಂಡು ಬರಲಿ. ನಮ್ಮ ಸಭೆಯಲ್ಲಿ ಜೀವವನ್ನು, ಸಮಾಧಾನವನ್ನು, ಪುನರ್ಸ್ಥಾಪನೆಯನ್ನು ಕೊಂಡು ಬರಲಿ. Let this Holy Communion bring life, peace and renewal in our church, in our families. In Jesus mighty name ಸ್ವಾಮಿ. ಕರಬತ್ತಿದ ಪ್ರತಿಯೊಬ್ಬರನ್ನು ಕೂಡ ಕರಳೊಪ್ಪಿಸ್ತಾ ಇದ್ದೇನೆ. In Jesus mighty name. ನಮ್ಮ ಅರ್ಹತೆ ಕರ್ತನಿಂದ ಬರುತ್ತದೆ. Anything there? Anybody is down? Thank you, Jesus.
ತಾನೇ ಸ್ವಾಮಿ. ಹಲ್ಲೆಲೂಯಾ. Yes, in Jesus' mighty name. Amen. Thank you, Holy Spirit. ಕರ್ತನು ತಾನು ಹಿಡಿದುಕೊಡಲ್ಪಟ್ಟಂಥ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಕೊಟ್ಟು, ಇದನ್ನು ತಗೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಮುರಿದು ಕೊಡಲ್ಪಡುವ ನನ್ನ ದೇಹವಾಗಿದೆ ಎಂಬುದಾಗಿ ಹೇಳಿದ ವಾಕ್ಯದ ಪ್ರಕಾರವಾಗಿ ಕರ್ತನು ತಾನೇ ಈ ಕರ್ತನ ಭೋಜನವನ್ನು, ಈ ರೊಟ್ಟಿಯನ್ನು ಆಶೀರ್ವದಿಸುವಂತೆ ನಾವೆಲ್ಲರೂ ಕೂಡ ಕರೆಯುವಂತೆ ಪ್ರಾರ್ಥನೆ ಮಾಡುವುದಾಗಿದೆ. Lord, we pray in Jesus' mighty name. Bless this bread in Jesus' name. Thank you, Jesus. Name. Blessing this Holy Communion. ಹಾಗೆ ಆತನು ಪಾನ ಪಾತ್ರನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅದನ್ನು ಕೊಟ್ಟು, ಇದು ನೀವು ನಾನು ತೆಗೆದುಕೊಳ್ಳಿ, ಇದು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂಬುದಾಗಿ ಏನು ಹೇಳಿದ್ದಾನೆ. ಅದೇ ವಾಕ್ಯದ ಪ್ರಕಾರವಾಗಿ ದೇವರು ತಾನೇ ಈ ದ್ರಾಕ್ಷಾರಸವನ್ನು ಕರ್ತನ ಭೋಜನಕ್ಕಾಗಿ ನಾವು ಸಿದ್ಧಪಡಿಸ್ತಿರ್ತಕ್ಕಂಥ ಈ ದ್ರಾಕ್ಷಾರಸವನ್ನು, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ನಮ್ಮ ಹೃದಯವೆಂಬ ಪಾನಪಾತ್ರೆಯನ್ನು ದೇವ್ರ ತಾನೇ ಆಶೀರ್ವದಿಸುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್, ವಿ ಪ್ರೇ, ಬ್ಲೆಸ್ ದಿಸ್ ಗ್ರೇಪ್ ಜ್ಯೂಸ್ ಆ್ಯಂಡ್ ಅವರ್ ಹಾರ್ಟ್, ದ ಕಪ್ ದಟ್ ಯು ಹ್ಯಾವ್ ರಿಡೀಮ್ಡ್ by your sacrifice on the cross. In Jesus Christ's mighty name, we bless this Holy Communion. Thank you, Jesus. ಕರ್ತನ ಭೋಜನವನ್ನು ಹಂಚ್ಕೊಳ್ತಕ್ಕಂಥವ್ರು ಬೇಗನೆ ಮುಂದೆಗಡೆ ಬರ್ಬೋದಾಗಿದೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಆಜ್ಞೆ ಪ್ರಕಾರವಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ, ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ, ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ
ಏನಾದರೂ ರೊಟ್ಟಿ ಅಥವಾ ದ್ರಾಕ್ಷರಸ ಸಿಕ್ಕದೇ ಇದ್ದರೆ ಕೈ ಎತ್ತಿ ತೋರಿಸ್ಬೋದಾಗಿದೆ. ಉಳಿದಿರುವ ಕರ್ತನ ವಚನಕ್ಕಾಗಿ ಕರ್ತನು ತಾನೇ ಹಿಂದಿರುಗುವ ದಿವಸದವರೆಗೂ ಹಲ್ಲೆಲೂಯಾ ಎಲ್ಲ ಭೂಜನ ರಾಷ್ಟ್ರ ದೇಶ ಭಾಷೆಗಳಿಂದ ಕರ್ತನು ತನ್ನ ಜೀವಬಾಧ್ಯರ ಪುಸ್ತಕದಲ್ಲಿ ಹೆಸರು ಬರಲಿಕ್ಕಾಗಿ ಯಾರನ್ನೆಲ್ಲ ನೇಮಿಸಿದ್ದಾನೆ ಅಷ್ಟು ಮಂದಿ ಕೂಡ ರಕ್ಷಣೆ ಹೊಂದುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್ ಜೀಸಸ್, ವಿ ಪ್ರೇ ಫಾರ್ ದ ರಿಮೈನಿಂಗ್ ಹೋಲಿ ಕಮ್ಯುನಿಯನ್ ಅಂಟಿಲ್ ದ ಡೇ ದ ಲಾರ್ಡ್ ರಿಟರ್ನ್ಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. From our families, friends, relatives, and everyone we know, and everyone in the entire world whom you have chosen, bring them into this salvation and through baptism into this fellowship in Jesus Christ's mighty name. Hallelujah. Hallelujah. ನನ್ಯೇಸು ರಾಜ ಸ್ತೋತ್ರ, ನನ್ಯೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಂತ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಂತ ದಿನವೆಲ್ಲ ನನ್ಯೇಸು ರಾಜ ಸ್ತೋತ್ರ, ನನ್ಯೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಂತ ದಿನವೆಲ್ಲ ಸ್ತುತಿ ಸ್ತೋತ್ರ. ಪತ್ರಗಳನ್ನ ಕೂಡ ಕೈ ಚಾಪಳೆ ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ. Hallelujah, hallelujah, praising of the Lord, hallelujah, praise the Lord. So ಯಾರಿಗಾದರೂ ಥ್ಯಾಂಕ್ ಯು ಜೀಸಸ್. ಸಂಡೇ ಸ್ಕೂಲ್ ಸ್ಟೂಡೆಂಟ್ಸ್ ಇವತ್ತಿನ ಎಕ್ಸಾಮ್ ನಡೀತಾ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಮಕ್ಕಳಿಗೆ ಎಲ್ಲರೂ ಕೂಡ ಸ್ತೋತ್ರ. ಸಂಡೇ ಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಅವ್ರು ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಬೋದಾಗಿದೆ. ಲಾರ್ಡ್ ವಿ ಪ್ರೇ, ಬ್ಲೆಸ್ ಎವ್ರಿ ಸಂಡೇ ಸ್ಕೂಲ್ ಸ್ಟೂಡೆಂಟ್ಸ್ who are Lord performing in today's exam. Bless them, grant them your grace, help them Lord to perform well and score well and grow in Christ Jesus. Mighty name we pray. Hallelujah. Amen. Now all students can go to the examination. God bless everyone. Hallelujah. ದೇವರ ಸಭೆಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬಹುದಾಗಿದೆ. Let us pray. Thank you Jesus. Lord, we pray for the entire church, the body of Christ. Hallelujah, hallelujah, hallelujah. Lebaga dalabana gashanto labana ranto rabana bana. Thank you Jesus, thank you Jesus, thank you Jesus, thank you Jesus. Hallelujah. Glory to the Lamb. Thank you Jesus. Thank you Jesus. Thank you Jesus. Hallelujah. Thank you, thank you, thank you. We're building a church everywhere, everywhere, everywhere. All over the world. Hallelujah. Jesus. Thank you for the mighty preparation of your church. Hallelujah. Thank you Jesus. ಎಲ್ಲೆಲ್ಲೂ ಕೂಡ ಸ್ವಾಮಿ ನಿನ್ನ ಸಭೆಯನ್ನು ಬಲವಾಗಿ ಕಟ್ಟಿ ಎಬ್ಬಿಸುತ್ತಾ ಇರುವ ಕೃಪೆಗಾಗಿ ಸ್ತೋತ್ರ.
ಥ್ಯಾಂಕ್ ಯು ಜೀಸಸ್. ನಿನ್ನ ಸಭೆಯಲ್ಲಿ ನಡೀತಾ ಇರುವ ಅಪ್ಪ ನಿನ್ನ ಸಿದ್ಧತೆಗಾಗಿ, ಉಜ್ಜೀವನಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಆಲ್ರೆಡಿ ಬೆಸ್ಕಾಂನವರು ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ 15 ದಿವಸಗಳಿಗೆ ನಮ್ಮ ಪಟ್ಟಣದಲ್ಲಿ ವಿದ್ಯುತ್ ಶಕ್ತಿಯ ಸಮ್ ವರ್ಕ್ ಈಸ್ ಗೋಯಿಂಗ್ ಆನ್, ರಿಪೇರ್. ಹಲ್ಲೆಲೂಯಾ. ಸೊ ಆಮೆನ್. ಬೇಗನೆ ಎಲ್ಲವೂ ಕೂಡ ಸರಿಯಾಗಲಿ. ಹಲ್ಲೆಲೂಯಾ. ಸ್ತೋತ್ರ. ಆ್ಯಂಡ್ ಗಾಡ್ ಬ್ಲೆಸ್ ಎವ್ರಿ ಒನ್. ಹಲ್ಲೆಲೂಯಾ. ಆಮೆನ್. ಆ್ಯಂಡ್ ನಮ್ಮ ಬೈಬಲ್ ಸ್ಟಡೀಸ್ ಇವತ್ತಿನಿಂದ ಏನು ಆರಂಭಗೊಳ್ಳಬೇಕಾಯಿತು. ಹಲ್ಲೆಲೂಯಾ. ಸೊ ನಮ್ಮ ಬೈಬಲ್ ಸ್ಟಡಿ ವಿದ್ಯಾರ್ಥಿಗಳು ನಿಮ್ಮ ಅಸೈನ್ಮೆಂಟ್ಸನ್ನು ಏನು ಇನ್ನೂ ಕೆಲವರು ಸರಿ ಮಾಡಿದ್ದೀರಿ, ಸರ್ ಇನ್ನೂ ಕೂಡ ಒಪ್ಪಿಸಲಿಲ್ಲ. ಸೊ ಇನ್ನು ನೆಕ್ಸ್ಟ್ 1 ವೀಕಿಗೆ ನಿಮಗೆ ಟೈಮ್ ಕೊಡ್ತಾ ಇದ್ದೇವೆ. ಸೊ ಫ್ರಮ್ ನೆಕ್ಸ್ಟ್ ಸಂಡೇ ಬೈಬಲ್ ಸ್ಟಡೀಸ್ ವಿಲ್ ರೆಸ್ಯೂಮ್. So I want everybody to submit your assignments and last chance. Hallelujah. God bless everyone. Thank you, Jesus. Hallelujah. And ಮುಂದುವರೆದು ಈ ವರ್ಷದ ಹಲ್ಲೆಲೂಯಾ ನಮ್ಮ ಕೇಂದ್ರ ವಚನವನ್ನು ಬುಕ್ ಮಾರ್ಕರ್ಸ್ ಆಗಿ ರೆಡಿ ಮಾಡಿದ್ದೇವೆ. ಹಲ್ಲೆಲೂಯಾ. ನೀವು ನಿಮ್ಮ ಬೈಬಲ್ನಲ್ಲಿ ಬುಕ್ ಮಾರ್ಕ್ ಆಗಿ ಇಟ್ಕೋಬೋದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಒಬ್ಬರಿಗೆ ಒಂದು. ಸೊ 1 ಬುಕ್ ಮಾರ್ಕರ್ ಫಾರ್ 1 ಪರ್ಸನ್. ಹಲ್ಲೆಲೂಯಾ. ತಗೊಳ್ಬೋದಾಗಿದೆ. ಕರ್ತಂತಾನೆ ನಮಗೆ ಇದನ್ನು ಆಶೀರ್ವದಿಸಿ ಕೊಡುವಂತೆ ಪ್ರಾರ್ಥನೆ ಮಾಡ್ಬೋದಾಗಿದೆ. ಲಾರ್ಡ್ ವಿ ಪ್ರೇ ಬ್ಲೆಸ್ ದಿಸ್ Lord, focus word. Hallelujah. Book marker. We give it into your hands. Bless this in Jesus' mighty name. Let this be a blessing to everyone to focus on your vision, to focus on your word. In Jesus' mighty name we pray. Amen. Hallelujah. Praise the Lord. ಕರ್ತನೆ ಬೆಳಗಿನ ಸಮಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್ ಸ್ಪೀಕ್ ಟು ಅಸ್ ದಿಸ್ ಮಾರ್ನಿಂಗ್ ಥ್ರೂ ಯುವರ್ ವರ್ಡ್. ಹಲ್ಲೆಲೂಯಾ. 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 ಇನ್ ಜೀಸಸ್ ಮೈಟಿ ನೇಮ್ ಲಾರ್ಡ್ ವಿ ಪ್ರೇ. ಸ್ಪೀಕ್ ಟು ಅಸ್ ಥ್ರೂ ಯುವರ್ ವರ್ಡ್. ರಿವೈವ್ ಅಸ್, ಸ್ಟ್ರೆಂಥನ್ ಅಸ್, ಬಿಲ್ಡ್ ಅಸ್. ಹಲ್ಲೆಲೂಯಾ. ಥ್ರೂ ಯುವರ್ ವರ್ಡ್. ಇನ್ ಜೀಸಸ್ ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಎಸ್ ಲಾರ್ಡ್ ಕಟ್ಟಿ ಎಬ್ಬಿಸು, ಉಜ್ಜೀವಿಸು, ಪುನರ್ಸ್ಥಾಪಿಸು, ಬಲಗೊಳಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಇಲ್ಲ ಏನು ಕರೆಂಟ್ ಕಡಿಮೆ ಇದೆ ಅಂತೇಳಿ ಏನಾದ್ರು ಬೇಜಾರಾಗಿದೆಯಾ? ನೋ ಪ್ರಾಬ್ಲಮ್. ಓಕೆ. ಥ್ಯಾಂಕ್ ಯು ಜೀಸಸ್. And God is good. Hallelujah. Praise the Lord. ಸೊ ಈ ಥರ ಎಲ್ಲ ವಿಚಾರಗಳನ್ನು ಮುಂಜಾನೆ ಪ್ರಾರ್ಥನೆಯಲ್ಲಿ ತಿಳಿಸಿದ್ದೇವೆ. Hallelujah. So no need to repeat again. God bless everyone. Hallelujah. ಸೊ ನಾವು ನಮ್ಮ ಸಂಬಂಧಗಳ ಜೀವನದ ಶ್ರೇಣಿಯಲ್ಲಿದ್ದೇವೆ. ಹಲ್ಲೆಲೂಯಾ. ಸೊ ನಮ್ಮ ಸಂಬಂಧಗಳಲ್ಲಿ ಪ್ರೀತಿ, ನಮ್ಮ ಸಂಬಂಧಗಳಲ್ಲಿ ಅನ್ಯೋನ್ಯತೆಯ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ಮುಂದುವರೆದು ನಮ್ಮ ಸಂಬಂಧಗಳಲ್ಲಿ ಕ್ಷಮಾಪಣೆ, ಕ್ಷಮಿಸುವುದು, ಹಲ್ಲೆಲೂಯಾ, ಬಹಳ ಅಗತ್ಯವಾದ ಸಂಗತಿ ಎಂಬುದನ್ನು ನಾವು ಗಮನಿಸಲಿಕ್ಕಿದ್ದೇವೆ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ಕ್ರೈಸ್ತರಾಗಿದ್ದೇವೆ. ಹಲ್ಲೆಲೂಯಾ.
ಹೀಗಾಗಿ ಪ್ರೈಸ್ ದ ಲಾರ್ಡ್, ನಾವು ಕ್ರಿಸ್ತನನ್ನು ನಮ್ಮ ಸಂಬಂಧಗಳಲ್ಲಿ ಅನುಕರಿಸಬೇಕಾಗಿರುವಂಥ ಜನರಾಗಿದ್ದೇವೆ. ಹಲ್ಲೆಲೂಯ. ಎಫೆಸದವರಿಗೆ 4ನೇ ಅಧ್ಯಾಯದಲ್ಲಿ 31, 32 ವಚನಗಳನ್ನು ನಾವು ನೋಡುವಾಗ, ಎಫೆಸದವರಿಗೆ 4, 31 ಮತ್ತು 32, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೋ ಕರುಣೆಯುಳ್ಳವರಾಗಿಯೋ ಕ್ಷಮಿಸುವವರಾಗಿಯೋ ಇರ್ರಿ. ಯು ಕ್ಯಾನ್ ಕ್ಲೋಸ್ ದಿಸ್ ಒನ್ ಆರ್ ದಿಸ್ ಮೇ collect the other noise. Thank you, Jesus. Hallelujah. In Jesus' name. Amen. Thank you, Lord. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧ ದುಷ್ಟತನವನ್ನು ನಿಮ್ಮಿಂದ ಕ್ಲೋಸ್. ವೈ ಹೂ ಇಸ್ ಮೇಕಿಂಗ್ ನಾಯ್ಸ್? ಥ್ಯಾಂಕ್ ಯು, ಜೀಸಸ್. Hallelujah. ಬೇಗ ಮುಗಿಸ್ತೇನೆ, ತಡ್ಕೊಳ್ಳಿ. ಓಕೆ, Hallelujah. And God bless everyone. Thank you, Jesus. And so, Hallelujah. ಸೊ ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ. Hallelujah. ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಪ್ರಬುದ್ಧರಾಗಿರುವಾಗ ಇವೆಲ್ಲ ಬರೋದಿಲ್ಲ. Hallelujah. ಪ್ರೈಸ್ ದ ಲಾರ್ಡ್. ಸೊ ಬೆಳವಣಿಗೆ ಹಂತದಲ್ಲಿ ಇರ್ತಕ್ಕಂಥ ಎಲ್ಲಿಗೂ ಕೂಡ ಇವುಗಳ ಅವಾಗ ಅದ್ರ ಬರ್ಬೋದಾಗಿದೆ. ಬಟ್ ಅವುಗಳನ್ನು ನಿಮ್ಮಿಂದ ದೂರ ಮಾಡಿರಿ. ಏನು ಮಾಡ್ರಿ? ದೂರ ಮಾಡ್ರಿ. ಪ್ರೈಸ್ ದ ಲಾರ್ಡ್. ಆ್ಯಂಡ್ ಒಬ್ರಿಗೊಬ್ಬರು ಉಪಕಾರಿಗಳಾಗಿಯೋ ಕರುಣೆ ಉಳ್ಳವರಾಗಿಯೋ ಕ್ಷಮಿಸುವವರಾಗಿಯೋ ಇರ್ರಿ. ಅಲ್ಲೆಲ್ಲೂ ಕನ್ನಡದಲ್ಲಿ ಒಂದು ವಾಕ್ಯ, ಒಂದು ಪದ ಮಿಸ್ ಆಗಿದೆ. ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದ ಹಾಗೆಯೇ ನೀವು ಕೂಡ ಕ್ಷಮಿಸಿರಿ ಎಂಬುದಾಗಿ ಇತರ ಭಾಷೆಗಳಲ್ಲಿ ಇದೆ. ಅಲ್ಲೆಲ್ಲೂಯ್ಯ. Forgiving one another even as God forgave you in Christ. Praise the Lord. ಸೊ ಹೀಗಾಗಿ ಕ್ಷಮಿಸುವುದು ಅನ್ನುವುದು ಒಂದು ಅದು ಓಪನ್ ಮಾಡ್ಬೋದಾಗಿದೆ. ಒಂದು ಆಯ್ಕೆಯಾಗಿ ಕೊಡಲಾಗಲಿಲ್ಲ. ಕ್ರೈಸ್ತರಿಗೆ ಇದು ಆಜ್ಞೆಯಾಗಿದೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ದ ಲಾರ್ಡ್. ಕ್ಷಮಿಸಲೇಬೇಕಾಗಿದೆ. ಅಲ್ಲೆಲ್ಲೂಯ್ಯ. ಕ್ಷಮಿಸದೇ ಇರುವುದು ನಮ್ಮ ಹೃದಯವನ್ನು ಬಂಧಿಸ್ತದೆ, ಗಟ್ಟಿಯಾಗ್ತದೆ. ಕ್ಷಮಿಸುವುದು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ನಡೆಸುವಂಥದ್ದಾಗಿದೆ. ಸ್ವಾತಂತ್ರ್ಯ ಬೇಕಾ, ಬಂಧನ ಬೇಕಾ? ಅಲ್ಲೆಲ್ಲೂಯ್ಯ. ಸೊ ಹೀಗಾಗಿ ನಮಗೇನು ನಡೆದಿದೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಆದರೆ ನಮ್ಮಲ್ಲಿ ಏನು ಬೆಳೀತಾ ಇದೆ, ನಮ್ಮಲ್ಲಿ ಏನು ಜೀವಿಸ್ತಾ ಇದೆ, ನಾವು ಅದನ್ನು ನಿಯಂತ್ರಿಸಬಹುದಾಗಿದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಸೊ ಕ್ಷಮಿಸುವುದು ಅಂದರೆ ಏನು? ಮೊಯ್ ತೀರಿಸುವ ಹಕ್ಕನ್ನು ಕೈ ಬಿಡುವಂಥದ್ದು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಎಲ್ಲರೂ ಕೂಡ ಎಲ್ರಿಗೂ ಮೈ ತೀರಿಸುವ ಹಕ್ಕಿದೆ. ಆದರೆ ಕ್ರಿಸ್ತನಲ್ಲಿ ಆ ಹಕ್ಕು ಡಿಸ್ಮಿಸ್ ಮಾಡಲಾಗಿದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಆ್ಯಂಡ್ ಕಹಿ ಭಾವನೆಯನ್ನು ನಮ್ಮಿಂದ ಹೊರಗೆ ಕಳಿಸುವಂಥದ್ದಾಗಿದೆ. ರಿಲೀಸಿಂಗ್, ಲೆಟ್ ಗೋಯಿಂಗ್ ಆಫ್ ದ ಬಿಟರ್ನೆಸ್ ಫ್ರಮ್ ಅಸ್. ಪ್ರೈಸ್ ದ ಲಾರ್ಡ್. ನಾವು ಕ್ಷಮಿಸದೇ ಇರುವ ತನಕ ನಮ್ಮಲ್ಲಿ ಒಂದು ಸಾಲ ಉಳಿದಿದೆ. ಹಲ್ಲೆಲೂಯ. ನಾವು ಕ್ಷಮಿಸುವಾಗ ಮಾತ್ರ ನಾವು ಆ ಸಾಲವನ್ನು ಪಾವತಿ ಮಾಡ್ತೇವೆ, ಮುಗಿಸ್ತೇವೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ.
ನನ್ನ ಜೀವನದಲ್ಲಿ ನಾನು ಇಬ್ಬರು ವ್ಯಕ್ತಿಗಳನ್ನು ನನಗೆ ಕ್ಷಮಿಸಲಿಲ್ಲ ಅನ್ನುವುದು ನನಗೆ ದೇವರು ತೋರಿಸಿದರು. ಅಲ್ಲೆಲ್ಲೂಯ್ಯ. ಸೊ ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಇದ್ದೆ. ಬಿಕಾಸ್ ದೂರದಲ್ಲಿದ್ದಾರೆ. ಹೌ ಕ್ಯಾನ್ ಐ ಫಾರ್ಗಿವ್? ಸೊ ಅವಕಾಶವು ಬರಬೇಕು ಎಂಬುದಾಗಿ ಪ್ರಾರ್ಥಿಸ್ತಾ ಇದೆ. ಹಾಗೆ ಮೊದಲನೇ ವ್ಯಕ್ತಿನ ಕ್ಷಮಿಸಿದೆ. ಅಲ್ಲೆಲ್ಲೂಯ್ಯ. ತರುವಾಯ ಎರಡನೇ ವ್ಯಕ್ತಿಯನ್ನು ಕೂಡ ಕ್ಷಮಿಸುವಂತೆ ದೇವರು ಕೃಪೆ ಮಾಡಿದನು. ಅಲ್ಲೆಲ್ಲೂಯ್ಯ. ಪ್ರೈಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ್ದಾನೆ. ಇದು ನಡೆದಿದ್ದು ಭಾಳ ದಿವಸಗಳ ಹಿಂದೆ. ಓಕೆ, ಅಲ್ಲೆಲ್ಲೂಯ್ಯ, ಸ್ತೋತ್ರ. ಸೊ ಯಾವುದು ಕ್ಷಮಿಸುವುದು ಅಲ್ಲ, ಯಾವುದು ಕ್ಷಮಿಸುವುದಲ್ಲ, ಸರಿಯಾಗಿರುವ ಕಾರ್ಯವನ್ನು ತಪ್ಪು ಎಂಬುದಾಗಿ ಹೇಳುವುದು ಕ್ಷಮಿಸುವುದಲ್ಲ. ಅದೇ ಸಮಯದಲ್ಲಿ ತಪ್ಪಾಗಿರುವುದನ್ನು ಸರಿ ಎಂಬುದಾಗಿ ಹೇಳುವುದು ಕ್ಷಮಿಸುವುದು ಅಲ್ಲ. ಅಲ್ಲೆಲ್ಲೂಯ್ಯ. ನಿಮಗೆ ಉಂಟಾಗಿರ್ತಕ್ಕಂಥ ನೋವನ್ನು ನೀವು ತಕ್ಷಣವೇ ಮರ್ತೋಗ್ಬಿಡಿ, ಸ್ವಿಚ್ ಹಾಕಿದ ಹಾಗೆ ಎಂಬುದು ಅಲ್ಲ ಇದರ ಉದ್ದೇಶ. ಅಲ್ಲೆಲ್ಲೂಯ್ಯ. ತಕ್ಷಣವೇ ನೀವು ನಂಬ್ರಿ, ತಕ್ಷಣವೇ ಯು ಟ್ರಸ್ಟ್ ಇಮಿಡಿಯೇಟ್ಲಿ ಎಂಬುದಾಗಿ ಅರ್ಥವಲ್ಲ. ಅಲ್ಲೆಲ್ಲೂಯ್ಯ. ಉಂಟಾಗಿರ್ತಕ್ಕಂಥ ಪರಿಣಾಮಗಳನ್ನು ತೆಗೆದುಹಾಕಬೇಡಿ ಎಂಬುದಾಗಿ ಅರ್ಥವಲ್ಲ. ಬಟ್ ಯು ಲೆಟ್ ಗೋ ಆಫ್ ದಟ್ ಅಫೆನ್ಸ್. ಅಲ್ಲೆಲ್ಲೂಯ್ಯ. ಪ್ರೈಸ್ ದ ಲಾರ್ಡ್. ರಾಮಪುರದವರಿಗೆ 12:19 ಓದುವಾಗ, ಪ್ರಿಯರೇ, ನೀವೇ ಮೊಯ್ಯಿಗೆ ಮೊಯ್ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಅಲ್ಲೆಲ್ಲೂಯ್ಯ. ಯಾಕಂದರೆ ಮೊಯ್ಯಿಗೆ ಮೊಯ್ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ನೀವೇ ಮೊಯ್ಯಿಗೆ ಮೊಯ್ ತೀರಿಸಬೇಡಿ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಯು ಡೋಂಟ್ ಪೇ ದಿ ವೆಂಚೆನ್ಸ್. ಮೊಯ್ ತೀರಿಸುವುದು ದೇವರ ಕೆಲಸವಾಗಿದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ನಾವು ಯಾಕೆ ಕ್ಷಮಿಸಬೇಕಾಗಿದೆ? ಬಿಕಾಸ್ ದೇವರು ನಮಗೆ ಮೊದಲು ಕ್ಷಮಿಸಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ 21ರಿಂದ 35ರವರೆಗಿನ ವಚನ ಭಾಗದಲ್ಲಿ ನಾವು ಅಲ್ಲಿ ಒಂದು ಸಾಮ್ಯವನ್ನು ಕ್ರಿಸ್ತನು ಹೇಳೋದನ್ನು ನಾವು ಗಮನಿಸ್ಬೋದಾಗಿದೆ. ಮತ್ತಾಯನು 18:21ರಿಂದ 35ರವರೆಗೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಪೇತ್ರನು ಕೇಳ್ತಾನೆ ಕ್ರಿಸ್ತನ ಬಳಿಯಲ್ಲಿ, ಸ್ವಾಮಿ, ನಾನು ನನ್ನ ಸಹೋದರನನ್ನು ಅಥವಾ ನನ್ನ ಸಹೋದರಿಯನ್ನು ನಾನು ಎಷ್ಟು ಸಾರಿ ಕ್ಷಮಿಸಬೇಕು? 7 ಸಾರಿಯೋ ಅಥವಾ ಓಕೆ, ಅದು ಕ್ರಿಸ್ತನ್ ಹೇಳಿದ್ದು. ಓಕೆ, 7 ಸಾರಿಯೋ ಎಂಬುದಾಗಿ ಕೇಳ್ತಾ ಇದ್ದಾನೆ. ಆಗ ಕ್ರಿಸ್ತನ್ ಹೇಳ್ತಾನೆ, 7 ಸಾರಿ ಅಲ್ಲಪ್ಪ, 70 ಸಾರಿ ನೀನು ಕ್ಷಮಿಸಬೇಕು. ಅಂದರೆ ಏನು? ನಾನ್ ಸ್ಟಾಪ್, ಕೀಪ್ ಆನ್ ಫಾರ್ ಗಿವಿಂಗ್. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಕೆಲವರು ಭಾಳ ಒಳ್ಳೆಯವರು, ಅಯ್ಯೋ ಎಷ್ಟು ಒಳ್ಳೆಯವರು, ರೋಜಾ ಹೂವಿನ ಹಾಗೆ ಭಾಳ ವೆರಿ 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 ಗುಡ್, ಬಟ್ ಕ್ಷಮಿಸೋದಿಲ್ಲ. ಯಾಕಪ್ಪ ಇವರಿಗೆ ಪದೇ 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 ಸಮಸ್ಯೆಗಳು ಬರ್ತಾ ಇದೆ ಅಂತ ನೋಡ್ತಾ ಇದ್ದರೆ, ನಾವೆಲ್ಲ ಭಾಳ ಒಳ್ಳೆಯವರು, ವೆರಿ ವೆರಿ ಗುಡ್ ಪೀಪಲ್. ನಾವು ಪ್ರೇಯರ್ ಮಾಡ್ತೇವೆ, ಚರ್ಚ್ಗೆ ಹೋಗ್ತೇವೆ, ಮುಂಜಾನೆ ಪ್ರೇಯರ್ಗೆ ಹೋಗ್ತೇವೆ. ಯಾಕೆ ಒದೆ ಬೀಳ್ತಾ ಇದೆ? ಬಿಕಾಸ್ ಯು ಆರ್ ನಾಟ್ ಫಾರ್ ಗಿವಿಂಗ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾವು ನಮ್ಮ ಸಂಬಂಧಗಳಲ್ಲಿ ನಾವು ಕ್ಷಮಿಸುವುದನ್ನು ಅಭ್ಯಾಸ ಮಾಡಬೇಕಾಗಿದೆ. ಅದಕ್ಕೆ ನೀವು ಕರ್ತನನ್ನು ಆರಾಧಿಸುವುದು, ಪ್ರಾರ್ಥನೆ ಮಾಡೋದು ದೇವರ ವಾಕ್ಯದಿಂದ. ಆಮೇಲೆ ನೀವು ನಿಮ್ಮ ಹೃದಯವನ್ನು ನೀವು ನವೀಕರಿಸಿಕೊಳ್ಳುವಾಗ ನಿಮಗೆ ಈ ಶಕ್ತಿಯು ಸಿಗುವಂಥದ್ದಾಗಿದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಕ್ಷಮಿಸುವ ಶಕ್ತಿ, ಕ್ಷಮಿಸುವ ಆ ಭಾವನೆ ನಮಗೆ ಕ್ರಿಸ್ತನಿಂದ ಮಾತ್ರವೇ ಸಿಗುವಂಥದ್ದಾಗಿದೆ.
ಕ್ರಿಸ್ತನಲ್ಲಿ ನೀವು ಬೆಳೆಯುವಾಗ ಅದು ನಿಮಗೆ ಸಂಭವಿಸುವಂಥದ್ದಾಗಿದೆ. ಓಕೆ, ಅದಕ್ಕೆ ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳುತ್ತಾನೆ. ಒಬ್ಬ ರಾಜನು ತನ್ನ ಒಬ್ಬ ಸೇವಕನಿಗೇನು ಒಂದಷ್ಟು ಸಾಲ ಬಿತ್ತು, ದೊಡ್ಡ ಸಾಲ ಬಿತ್ತು, ಅವನಿಂದ ಅದು ಕಟ್ಟಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ರಾಜನು ಅವನನ್ನು ಕ್ಷಮಿಸಿ ಕಳಿಸ್ತಾನೆ. ಬಟ್ ಈ ಸೇವಕನು ಆಚೆ ಕಡೆ ಬಂದಾಗ ತನಗೆ ಸ್ವಲ್ಪ ಸಾಲವನ್ನು ಕೊಡಬೇಕಾದ ಒಬ್ಬ ಆಳನ್ನು ಹಿಡಿದುಕೊಂಡು ಅವನ ಮೇಲೆ ಕೇಸ್ ಹಾಕಿ ತಗೊಂಡೋಗಿ ಜೈಲು ಮೇಲೆ ಹಾಕ್ತಾನೆ. ಇದನ್ನು ತಿಳಿದುಕೊಂಡಾಗ ರಾಜನು ಹೇಳ್ತಾನೆ, ನಾನು ನಿನಗೆ ಹೇರಳವಾಗಿ ಕ್ಷಮಿಸಿರುವಾಗ ನೀನು ಯಾಕೆ ಮತ್ತೊಬ್ಬನ ಕ್ಷಮಿಸಲಿಲ್ಲ ಎಂಬುದಾಗಿ ಹೇಳಿ ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನಿಗಿರುವ ಎಲ್ಲವನ್ನ ತೆಗೆದುಕೊಂಡೋಗಿ ಸರಿಗೆ ಹಾಕ್ಬಿಡ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವು ಕ್ಷಮಿಸದೇ ಇರುವಾಗ ಇದೇ ಸಂಭವಿಸೋದು. ಹಲ್ಲೆಲೂಯ. ಹಿಂಸೆಗಳು ಜಾಸ್ತಿ ಆಗ್ತವೆ, ಕಷ್ಟಗಳು ಜಾಸ್ತಿ ಆಗ್ತವೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನನ್ನ ಮೂಗಿನ ಮೇಲೆ ಒಂದಷ್ಟು ಕೋಪ, ನೋ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ರಿಲೀಸ್ ಇಟ್. ಥ್ಯಾಂಕ್ ಯು ಜೀಸಸ್. ಇದು ನಮಗೆ ಬಿಡುಗಡೆಯನ್ನು ಕೊಂಡು ಬರುವುದಾಗಿದೆ. ಹಲ್ಲೆಲೂಯ. ಹೇರಳವಾಗಿ ಕ್ಷಮಿಸಲ್ಪಟ್ಟವರು ಹೇರಳವಾಗಿ ಕ್ಷಮಿಸಬೇಕಾಗಿದೆ. ಎರಡನೇದು, ನಾವು ಯಾಕೆ ಕ್ಷಮಿಸಬೇಕಾಗಿದೆ? ನಾವು ಕ್ಷಮಿಸದೇ ಇದ್ದರೆ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗ್ತದೆ. ಹಲ್ಲೆಲೂಯ. ಮಾರ್ಕನ್ನು 11:25 ನಾವಾಗಲೇ ಓದಿದ್ದೇವೆ. ನೀವು ಪ್ರಾರ್ಥನೆ ಮಾಡಲಿಕ್ಕಾಗಿ ನೀನು ನಿಂತ್ಕೊಂಡಿರುವಾಗ ಯಾರ ಮೇಲಾದರೂ ನಿನಗೆ ಸಮಾಧಾನವಿಲ್ಲದೆ ಇದ್ದರೆ ಅವರನ್ನು ಕ್ಷಮಿಸು. ಆಗ ನಮ್ಮ ತಂದೆಯಾದ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಎಂಬುದಾಗಿ ನಾವು ಓದುತ್ತಾ ಇದ್ದೇವೆ. ಸೊ ಕ್ಷಮಿಸದೇ ಇರುವುದು ನಮ್ಮ ಪ್ರಾರ್ಥನೆಯನ್ನು ಬ್ಲಾಕ್ ಮಾಡ್ತಾಯಿದೆ. ಇನ್ನು ಚರ್ಚೆಗೆ ಕಂಟಿನ್ಯೂಸ್ ಆಗಿ ಬಂದು ಏನು ಪುಣ್ಯ. ಡೈಲಿ ನಾವು ಒಳ್ಳೆ ಪ್ರೇಯರ್ ಮಾಡ್ತೇವೆ. ಯಾಕಂದ್ರೆ ನಾವು ಹಾಡಾಡಿ ಪ್ರೇಯರ್, ಫ್ಯಾಮಿಲಿ ಪ್ರೇಯರ್ ಚೆನ್ನಾಗಿ ಮಾಡ್ತೇವೆ. ಎಲ್ಲ ಮಾಡ್ತೀರಾ, ಓಕೆ, ಫ್ಯಾಂಟಾಸ್ಟಿಕ್. ಕ್ಷಮಿಸದೇ ಇದ್ದರೆ ಒಂದು ಕೂಡ ದೇವರಿಗೆ ಮುಟ್ಟೋದಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಭಾಳ ಒಳ್ಳೆ ಮುದ್ದು ವ್ಯಕ್ತಿಗಳು. ಬಟ್ ಕ್ಷಮಿಸದೇ ಇದ್ದರೆ ನೋ ಆನ್ಸರ್ ಫಾರ್ ಯುವರ್ ಪ್ರೇಯರ್. ಹಲ್ಲೆಲೂಯ. ಸೊ ಹೀಗಾಗಿ ಕ್ಷಮಿಸಿರ್ತಕ್ಕಂಥ ಹೃದಯವು ಪರಲೋಕದ ಬಾಗಿಲನ್ನೇ ಮುಚ್ಚುತ್ತದೆ ಆ ವ್ಯಕ್ತಿಗೆ. ಥ್ಯಾಂಕ್ ಯು ಜೀಸಸ್. ಮೂರನೇದಾಗಿ ನಾನು ಎಷ್ಟು ಹೇಳಿದ್ದೇನೆ? 2. ಓಕೆ, ಮೂರನೇದು ಪ್ರೈಸ್ ದಿ ಲಾರ್ಡ್. ನಾವು ಕ್ಷಮಿಸದೇ ಇರ್ತಕ್ಕಂಥದ್ದು ಆ ಕ್ಷಮಿಸ್ತಿರ್ತಕ್ಕಂಥ ಆ ಒಂದು ಕಾರ್ಯವನ್ನು ಈ ಒಬ್ಬ ವ್ಯಕ್ತಿ ನಡ್ಕೊಂಡಿದ್ದಾನೆ ತನ್ನ ಮನಸ್ಸಿನಲ್ಲಿ, ಅದು ಅವನನ್ನು ನಾಶ ಮಾಡುತ್ತದೆ. ಕ್ಷಮಿಸದೇ ಇರುವ ವ್ಯಕ್ತಿಯನ್ನು ಅದು ನಾಶ ಮಾಡುತ್ತದೆ. ಅಲ್ಲೆಲ್ಲೂಯ್ಯ. ಇಬ್ರಿಯರಿಗೆ 12:15, ಇಬ್ರಿಯರಿಗೆ 12ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದುವಾಗ, ಪರಿಶುದ್ಧತೆ ಇಲ್ಲದೆ ಯಾರೂ ಕರ್ತನನ್ನು ಕಾಣುವುದಿಲ್ಲ. ಇಬ್ರಿಯರಿಗೆ 12:15. ಆಮೇಲೆ ಎಲ್ಲರೂ ಕೂಡ ಬೈಬಲ್ ತೆಗೆದು ಓದಬೇಕು. ನಿಮ್ಮ ಕಣ್ಣು ಕಾಣಿಸ್ತಾ ಇದ್ದರೆ ಕನ್ನಡಕ ಚೆಕ್ ಮಾಡಿ, ನಿಮ್ಮ ಕಣ್ಣು ಚೆಕ್ ಮಾಡಿ ಕನ್ನಡಕ ಆಡ್ಕೊಂಡು ಓದ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಥ್ಯಾಂಕ್ ಯು ಜೀಸಸ್. ಇಲ್ಲಪ್ಪ ಅಷ್ಟೇ ಪ್ರಾರ್ಥನೆ ಮಾಡಿ ನಮ್ಗೆ ಹೆಂಗೆ ಕಾಣಿಸ್ಲಿ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಯಾರಿಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಲಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ಪರಿಶುದ್ಧತೆ ಇಲ್ಲದೆ ಯಾವನೋ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೆವರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಜಾಗೃತೆಯಿಂದ ನೋಡಿಕೊಳ್ಳಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಕ್ಷಮಿಸದೇ ಇರ್ತಕ್ಕಂಥದ್ದು ಸ್ವಂತ ಮನಸ್ಸಿಗೆ ವಿಷ ಹಾಕುವ ಹಾಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. If you are not forgiving, then bitterness is the poison to one's self-soul. Hallelujah. ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು
ಆ ತಪ್ಪು ಮುಟ್ಟುವುದಕ್ಕೆ ಮುಂಚಿತವಾಗಿ ನಿಮ್ಮ ಮನಸ್ಸು ಮುಟ್ಟುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನೇ ನಾಶ ಮಾಡ್ತದೆ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಸೊ ಹೀಗಾಗಿ ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಜಾಗ್ರತೆಯಿಂದ ನೀವು ನೋಡ್ಕೊಳ್ಳಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ನಾನು ಇನ್ನೂ ಸುಮಾರು ವಿಚಾರಗಳಿವೆ, ಬಟ್ ಸಮಯ ಓಡ್ತಾ ಇದೆ. ಸೊ ನಾನು 3 ವಿಚಾರ ನಿಮ್ಗೆ ಹೇಳಿದ್ದೇನೆ. ನಾವು ಕ್ಷಮಿಸೋದು ಬಹಳ ಕಡ್ಡಾಯವಾಗಿದೆ. ಅಲ್ಲೆಲ್ಲೂಯ್ಯ. ಸೊ ದೇವರು ಹೇಗೆ ಕ್ಷಮಿಸ್ತಾ ಇದ್ದಾನೆ ಅದೇ ನಮಗೆ ಮಾದರಿ. ಪಾಪ ಬಿಡಪ್ಪ ಅಲ್ಲ. ಅಲ್ಲೆಲ್ಲೂಯ್ಯ. ದೇವರು ಹೇಗೆ ಕ್ಷಮಿಸ್ತಾ ಇದ್ದಾನೆ. ಕೀರ್ತನೆ 103:12 ಓದುವಾಗ, ಕೀರ್ತನೆ 103:12 ಓದುವಾಗ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ? ಎಷ್ಟು ದೂರ ಹೇಳಿ? ಲೆಕ್ಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಸೊ ದೇವರು ನಮ್ಮ ದ್ರೋಹವನ್ನು ಅಷ್ಟು ದೂರಕ್ಕೆ ದೂರ ಮಾಡಿದ್ದಾನೆ. ಸೊ ನಾವು ಅದನ್ನು ಕಾಪಿ ಮಾಡಿದ್ರೆ ಹೇಗೆ? ನಾವು ಕೂಡ ಇತರ ದ್ರೋಹಗಳನ್ನು ಕ್ಷಮಿಸಿ ಮರೆತು ಅವರ ದ್ರೋಹವನ್ನು ಮಾಡಲೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡಬೇಕಾಗಿದೆ. ಹಲ್ಲೆಲೂಯಾ. ಆ್ಯಂಡ್ ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಇಟ್ ಡಸ್ ನಾಟ್ ಕೀಪ್ ರೆಕಾರ್ಡ್. ಇಷ್ಟಿಷ್ಟು ಮಾಡಿದ್ದಾರೆ ತಪ್ಪು ಎಂಬುದಾಗಿ ಅಳತೆ ಮಾಡೋದು, ರೆಕಾರ್ಡ್ ಮಾಡುವ ಕೆಲಸವನ್ನು ಮಾಡುವುದು ದೇವರು ಮಾಡೋದಿಲ್ಲ. ಅಲ್ಲೆಲ್ಲೂಯ್ಯ. ಎಂತಹ ಪಾಪವಾಗಿ ನಾನು ಈ ತಪ್ಪಲ್ಲಿ ಕ್ಷಮಿಸೋದಕ್ಕಾಗೋದಿಲ್ಲ ಎಂಬುದಾಗಿ ಹೇಳೋದೇ ಇಲ್ಲ. ಹಿ ಫರ್ಗಿವ್ಸ್ ಎವ್ರಿ ಸಿನ್ಸ್, ಹಿ ಡಸ್ ನಾಟ್ ಕೀಪ್ ರೆಕಾರ್ಡ್. ಆ್ಯಂಡ್ ಸಂಬಂಧವನ್ನು ಆತನು ಪುನರ್ಸ್ಥಾಪಿಸುವಂಥವನಾಗಿದ್ದಾನೆ. ನಮಗೆ ಹೊಸ ಹೊಸ ಆರಂಭಗಳನ್ನು ಕೊಡುವಂಥವನಾಗಿದ್ದಾನೆ. ಹಿ ಆಫರ್ಸ್ ಅಸ್ ನ್ಯೂ ಬಿಗಿನಿಂಗ್ಸ್. ಅಲ್ಲೆಲ್ಲೂಯ್ಯ. ಆ ಎಳೆಯ ಮಗನು ಮನೆಗೆ ಬಂದಾಗ ಆತನೇನು ಮಾಡಿದ ಅದೇ ರೀತಿಯಲ್ಲಿ ಹೊಸ ಆರಂಭವನ್ನು ಕೊಡುವಂಥವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವು ಕೂಡ ಇದನ್ನೇ ನಾವು ಅನುಕರಿಸಬೇಕಾಗಿದೆ. ನಾವು ಹೆಂಗೆ ಕ್ಷಮಿಸಬೇಕಾಗಿದೆ ನೋಡಿ. ಲೂಕನು 6:27-28 ಲೂಕನು 6:27-28 ಓದುವಾಗ, ನಿಮ್ಮ ವೈರಿಗಳನ್ನು ಕ್ಷಮಿಸಿರಿ. ಏನೋ? ಹಲ್ಲೆಲೂಯಾ. ನಿಮ್ಮ ವೈರಿಗಳನ್ನು ಕ್ಷಮಿಸಿರಿ. ನಿಮ್ಮ ಕುಟುಂಬದವ್ರನ್ನ ಕ್ಷಮಿಸ್ರಿ, ವೈರಿಗಳನ್ನು ಕ್ಷಮಿಸಬೇಡಿ ಅಂತ. ನೋ, ವೈರಿಗಳನ್ನು ಕ್ಷಮಿಸ್ರಿ. ನಿಮ್ಮನ್ನು ಹಾಗೆ ಮಾಡುವಂಥವರಿಗೆ ನೀವು ಒಳ್ಳೇದು ಮಾಡಿ. ನಿಮ್ಮನ್ನು ಶಪಿಸುವಂಥವರನ್ನು ನೀವು ಆಶೀರ್ವದಿಸ್ರಿ. ನಿಮ್ಮನ್ನು ತಪ್ಪಾಗಿ ನಡೆಸಿಕೊಳ್ಳುವಂಥವರಿಗಾಗಿ ಪ್ರಾರ್ಥಿಸ್ರಿ. ಇದು ನಾವು ಕ್ಷಮಿಸಬೇಕಾಗಿರ್ತಕ್ಕಂಥ ವಿಧಾನವಾಗಿದೆ. ಅಲ್ಲೆಲ್ಲೂಯ್ಯ. ನಮ್ಮ ಕುಟುಂಬಗಳಲ್ಲಿ ಕೊಲೊಸ್ಸೆಯವರಿಗೆ 3:13 ಕುಟುಂಬಗಳಲ್ಲಿ ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಗಂಡ ಹೆಂಡತಿ, ಪೋಷಕರು, ಮಕ್ಕಳು ಒಬ್ರಿಗೊಬ್ಬರು ಕ್ಷಮಿಸಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇನ್. ಆ್ಯಂಡ್ ಸಭೆಯಲ್ಲಿ ನಾಯಕರು ಆ್ಯಂಡ್ ಮೆಂಬರ್ಸ್, ಸಭಿಕರು, ಹಲ್ಲೆಲೂಯ್ಯ. ನಿಮ್ಮನ್ನು ಯಾರಾದರೂ ನೋಡಿ, ಎಲ್ಲರೂ ಕೂಡ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೋದಾಗಿದೆ, ಕೆಲವರು ನಿಮ್ಮನ್ನು ಕೀಳಾಗಿ ನೋಡ್ಬೋದಾಗಿದೆ. ಯೆಟ್ ವಿ ಆರ್ ಫಾರ್ಗಿವಿಂಗ್ ಎವ್ರಿಬಡಿ. ಹಲ್ಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಈ ಥರ ನಿಮ್ಮ ಫ್ರೆಂಡ್ಸನ್ನು, ನಿಮ್ಮ ಅಕ್ಕಪಕ್ಕದವ್ರನ್ನ, ನಿಮ್ಮ ಕೆಲಸದ ಸ್ಥಳದಲ್ಲಿ ಕ್ಷಮಿಸ್ರಿ. ರೋಮಪುರದವರಿಗೆ 12:13 ಹೀಗೆ ಹೇಳ್ತದೆ, ಕ್ಷಮಿಸ್ರಿ. ಫಾರ್ಗಿವ್ ಎವ್ರಿಬಡಿ. ಹಲ್ಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಕ್ಷಮಿಸುವುದು ನಮ್ಮನ್ನು ಬಿಡುಗಡೆಗೊಳಿಸ್ತದೆ, ನಮ್ಮ ಸಂಬಂಧಗಳನ್ನು ಕಟ್ಟಿ ಎಬ್ಬಿಸ್ತದೆ,
ನಾವೆಲ್ಲರೂ ಕೂಡ ಆಗಿ ನಿಂತು ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್ ಜೀಸಸ್ ವಿ ಪ್ರೇ. ಹಲ್ಲೆಲೂಯಾ. ಕ್ಷಮಿಸದೇ ಇರುವುದು ವಿಷವನ್ನು ಕುಡಿಯುವುದಕ್ಕೆ ಸಮಾನವಾಗಿದೆ. ಕ್ಷಮಿಸ್ತಿರುವುದು ವಿಷವನ್ನು ಕುಡಿದ್ಬಿಟ್ಟು ಇನ್ನೊಬ್ಬ ಸಾಯಬೇಕೆಂಬುದಾಗಿ ನೆನೆಸುವಂಥ ಕಾರ್ಯವಾಗಿದೆ. ಕ್ಷಮಿಸದೇ ಇರೋದು ನಾವು ಇನ್ನೊಬ್ಬರಿಗೆ ಮೈ ತೀರಿಸಬೇಕೆಂಬುದಾಗಿ ನೆನೆಸುವಂಥ ವಿಚಾರ. ವಿಷ ನಾವು ಕುಡಿದ್ಬಿಟ್ಟು ಇನ್ನೊಬ್ಬರು ಸಾಯಬೇಕು ಎಂಬುದಾಗಿ ನೆನೆಸುವಂಥ ಕಾರ್ಯವಾಗಿರ್ತದೆ. ಕ್ಷಮಿಸುವುದು ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ಈ ಬೆಳಗಿನ ಸಮಯದಲ್ಲಿ ನೀವು ನಿಮ್ಮಲ್ಲಿ ಯಾವುದಾದ್ರೂ ಆಳವಾದ ಮನಸ್ಸಿನ ಗಾಯವನ್ನು ಹೊಂದ್ಕೊಂಡಿದ್ರೆ, ಇಫ್ ಯು ಆರ್ ಕ್ಯಾರಿಂಗ್ ಎ ಡೀಪ್ ವೋಂಡ್ಸ್ ಇನ್ ಯುವರ್ ಹಾರ್ಟ್, ಯಾರ ಮೇಲಾದರೂ ನಿಮಗೆ ಅಸಮಾಧಾನ ಇರುವುದಾಗಿದ್ದರೆ, ಹಲ್ಲೆಲೂಯಾ, ಯಾರನ್ನಾದರೂ ಕ್ಷಮಿಸಲಿಕ್ಕೆ ನಿಮಗೆ ಕಷ್ಟವಾಗಿದ್ದರೆ, ಕ್ಷಮಿಸಲು ನಿಮಗೆ ಕಷ್ಟವಾಗಿದ್ದರೆ, ನಿಮಗೆ ಭಾವನಾತ್ಮಕವಾಗಿ ಸ್ವಸ್ಥತೆ ಬೇಕಾಗಿದ್ದರೆ, ಹಲ್ಲೆಲೂಯಾ, ನೀವು ಕರೆಬತ್ತಿ ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್, ಇನ್ ಜೀಸಸ್ ನೇಮ್ ಐ ಪ್ರೇ ಫಾರ್ ಎವ್ರಿ ಒನ್ ಸ್ಟ್ರಗ್ಲಿಂಗ್. ಥ್ಯಾಂಕ್ ಯು ಜೀಸಸ್. ಸ್ಟ್ರಗ್ಲಿಂಗ್ ಟು ಫಾರ್ಗಿವ್. I pray for everyone who is carrying deep wounds in their heart. I pray for everyone who is holding that resentment. I pray for everyone who needs emotional healing. Heal everyone in Jesus' name. In Jesus' name. In Jesus' name, strengthen each and everyone. ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿ ವಾಸಿ ಮಾಡು. ತಂದೆ, ಅವರ ಭಾವನಾತ್ಮಕ ಜೀವನದಲ್ಲಿ ಸ್ವಸ್ಥತೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ಕ್ಷಮಿಸಲಿಕ್ಕೆ ಯೇಸು ಅವರನ್ನು ನೀನು ಬಲವನ್ನು ದಯಪಾಲಿಸು. ಇನ್ ಜೀಸಸ್ ನೇಮ್. ವೈಮನಸ್ಸು ನೀಗಲಿ. ಮನಸ್ಸಿನ ಎಲ್ಲ ಆಳವಾದ ಗಾಯಗಳು ವಾಸಿಯಾಗಲಿ ಯೇಸು ಸ್ವಾಮಿ ಹೆಸರಿನಲ್ಲಿ. ಥ್ಯಾಂಕ್ ಯು ಜೀಸಸ್. ನನ್ನನ್ನು ಕ್ಷಮಿಸಿದ ಹಾಗೆ ನಾನು ಇತರನ್ನು ಕ್ಷಮಿಸ್ತೇನೆ ಎಂಬುದಾಗಿ ಹೇಳಿ. ಯೇಸು ಸ್ವಾಮಿ, ನೀನು ನನ್ನ ಹೇಗೆ ಕ್ಷಮಿಸಿದೆಯೋ ನಾನು ಕೂಡ ಹಾಗೆ ಕ್ಷಮಿಸ್ತೇನೆ ಸ್ವಾಮಿ ಎಂಬುದಾಗಿ ಹೇಳಿ. ಎಲ್ಲ ಕಹಿ ಭಾವನೆಗಳು, ಕೋಪಗಳು, ನೋವುಗಳು ನನ್ನನ್ನು ಬಿಟ್ಟು ತೊಲಗಲಿ ಎಂಬುದಾಗಿ ಹೇಳ್ರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಓ, ನನ್ನ ಹೃದಯವನ್ನು ವಾಸಿ ಮಾಡು ಸ್ವಾಮಿ ಎಂಬುದಾಗಿ ಹೇಳ್ರಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನನಗೆ ನನ್ನ ಸಂತೋಷವನ್ನು ಮತ್ತೆ ದಯಪಾಲಿಸು ಸ್ವಾಮಿ ಎಂಬುದಾಗಿ ಹೇಳಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಲಾರ್ಡ್, ಐ ರಿಲೀಸ್ ಎವ್ರಿವನ್ ಇನ್ ಜೀಸಸ್ ಮೈಟಿ ನೇಮ್. Thank you, thank you, thank you, thank you, thank you, thank you, thank you. Let go, let go, let go of that wrong spirit in Jesus' name. Hallelujah. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆಗಳಿಗೆ ಅಡ್ಡಿಯಾಗದಂತೆ ಈ ಕಹಿ ಅನ್ನುವಂಥ ವಿಷವು ತಂದೆಯಪ್ಪ ನಮ್ಮನ್ನು ನಾಶ ಮಾಡದಂತೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರತಿಯೊಬ್ಬರನ್ನು ಕೂಡ ಬಿಡುಗಡೆಗೊಳಿಸು ಸ್ವಾಮಿ. ಬಿಡುಗಡೆಗೊಳಿಸು ರಾಜ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಇದನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿಕೊಂಡು ನಾನು ಇನ್ನೊಬ್ಬರನ್ನ ಪ್ರೀತಿಸ್ತಾ ಇರಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಎರಡು ಮನಸ್ಸು ಪ್ರಾರ್ಥನೆಗೆ ಅಡ್ಡಿ, ಜೀವನಕ್ಕೆ ಅಡ್ಡಿ. ಒಂದೇ ಮನಸ್ಸು, ಕ್ರಿಸ್ತನಂತ ಮನಸ್ಸು. ಥ್ಯಾಂಕ್ ಯು ಜೀಸಸ್. ಏಸು ಕ್ರಿಸ್ತನ ಹೆಸರಿನಲ್ಲಿ ಟೋ ಮೈನರ್. ಥ್ಯಾಂಕ್ ಯು ಜೀಸಸ್. ಏಸು ಕ್ರಿಸ್ತನ ಹೆಸರಿನಲ್ಲಿ ಲಾರ್ಡ್. Hallelujah. Thank you Lord. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನೋ ಹೇಳಿದರು, ಯಾರೇನೋ ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಬಾಳಲಿ ಹೋಗಲಾರೆ.
ಕ್ರಿಸ್ತನಲ್ಲಿ ಜೀವಿಸುವೆ, ನನಗಿಂದು ಜಯ ಜಯ. ಎಲ್ಲೋಟಾಗ ಉತ್ಸಾಹದಿಂದ ಜೀವಿಸುವೆ. ಓಹೋ ಜಯ ಉಂಟು, ಜಯ ಉಂಟು, ಜಯ ನನಗೆ ಜಯ ಉಂಟು, ಜಯ ಉಂಟು, ಜಯ ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಯೇಸುವಿನ ಗಾಯದಿಂದ, ಯೇಸುವಿನ ಗಾಯದಿಂದ ನಾನು ಗುಣವಾದೆ, ಗುಣವಾದೆ, ನಾನು ವಾಸಿಯಾದೆ, ವಾಸಿಯಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಎಷ್ಟು ಮಂದಿಗೆ ಜಯ ಬೇಕಾಗಿದೆ? ಕ್ಷಮಿಸಿರಿ, ಜಯ ಹೊಂದ್ರಿ. ಎಸ್ ಲಾರ್ಡ್. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು. ಥ್ಯಾಂಕ್ ಯು ಜೀಸಸ್, ವಿ ಟೇಕ್ ದ ವಿಕ್ಟರಿ. ನಾವು ಜಯವನ್ನು ಪಡ್ಕೊಳ್ತಾ ಇದ್ದೇವೆ ಯೇಸು ಸ್ವಾಮಿ ಹೆಸರಿನಲ್ಲಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಮೊಯ್ ತೀರಿಸುವುದನ್ನು ನಾನು ದೇವರಿಗೆ ಬಿಡ್ತಾ ಇದ್ದೇನೆ. Yes, in Jesus' name. In Jesus' name, in Jesus' name, in Jesus' name, in Jesus' name. Everyone, everyone, every individual, every individual, every individual. Hallelujah, hallelujah. ವಿಷವು ನಿಮ್ಮನ್ನು ನಾಶ ಮಾಡದಂತೆ. Hallelujah. Thank you Lord, thank you Lord, thank you Lord, thank you Lord. ಬಿಡುಗಡೆಯನ್ನು ಹೊಂದಿಕೊಳ್ಳಬಹುದಾಗಿದೆ. In Jesus' mighty name. Thank you, thank you, thank you Holy Spirit. Thank you Holy Spirit. Thank you Holy Spirit. Thank you Holy Spirit. Hallelujah, hallelujah. ನಿಮ್ಮಲ್ಲಿ ಅನೇಕರು ಬಿಡುಗಡೆಯನ್ನು ಹೊಂದ್ಕೊಂಡಿದ್ದೀರಿ. Thank you Jesus. Thank you. Thank you for the mighty deliverance here. Thank you Jesus, thank you Jesus, thank you Jesus. ಇದುವರೆಗೂ ಕೂಡ ನಿಮ್ಮನ್ನು ಹಲ್ಲೆಲೂಯಾ ಸ್ತೋತ್ರ. Thank you Jesus. ನಿಮ್ಮನ್ನು ನಾಶ ಮಾಡಲಿಕ್ಕೆ ಹೊಂಚು ಹಾಕುತ್ತಿದ್ದಂತಹ ದುಷ್ಟ ಸೈತಾನನಿಗೆ ನೀವು ಆಮೇಲೆ ಹಲ್ಲೆಲೂಯಾ ಮಸಿಯನ್ನು ಬೆಳೆದಿದ್ದೀರಿ. ನೀವು ಆತನನ್ನು ನೀವು ಸೋಲಿಸಿದ್ದೀರಿ. ಯು ಆರ್ ಫ್ರೀ ಇನ್ ಜೀಸಸ್ ನೇಮ್. ದೇವರ ಸಂರಕ್ಷಣೆ ನಿಮ್ಮ ಮೇಲೆ ಬರ್ತಾ ಇದೆ. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಗಾಡ್ಸ್ ಮೈಟಿ ಪ್ರೊಟೆಕ್ಷನ್ ಅಪಾನ್ ಯುವರ್ ಫ್ಯಾಮಿಲೀಸ್. ಇನ್ ಜೀಸಸ್ ಕ್ರೈಸ್ಟ್ ಮೈಟಿ ನೇಮ್ ವಿ ಪ್ರೇ. ಆಮೆನ್. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಪವಿತ್ರ ಮನ ಕೀರ್ತಿಸ್ರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಎಲ್ಲ ಉಪಕಾರಗಳನ್ನು ಮರೆಯಲೇಬೇಡ. ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರೊಟ್ಟಿಗೆ ವಾಸವಾಗಿರಲಿ. ಗಾಡ್ ಬ್ಲೆಸ್ ಎವ್ರಿವನ್. ಟೇಕ್ ಕೇರ್. ಆಮೆನ್. So beginning one can